Hello all, this is the module 5 of theory of computation, that is a Turing machine, and sorry for that ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಈ ಮಾಡ್ಯೂಲ್ ಇನ್ನು ಸೆಮ್ಮಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿ ವಿಲ್ ಗೋ ಫಾರ್ ಮಾಡ್ಯೂಲ್ 5 ನಾವು. ಆ್ಯಂಡ್ ಟ್ಯೂರಿಂಗ್ ಮಿಷಿನ್ ಅಂದರೆ ಈಗ ಇಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಮಿಷಿನ್ ವಿಚ್ ಪರ್ಫಾರ್ಮ್ಡ್ ಫಾರ್ ಟು ಹೈ ಮ್ಯಾಥಮೆಟಿಕಲ್ ಕಂಪ್ಯೂಟೇಷನ್. ಈಗ ನಾವು ಪುಷ್ ಡೌನ್ ಆಟೋಮೆಟದಲ್ಲಿ ಆದರೆ ವಾಟ್ ಈಸ್ ದ ಫಾರ್ಮಲ್ ಡೆಫಿನೇಷನ್ ಆಫ್ ಪುಷ್ ಡೌನ್ ಆಟೋಮೆಟ ಅಂದರೆ ಅದರಲ್ಲಿ ಕೂಡ 7 ಟಪಲ್ ಇದೆ. ನೆಕ್ಸ್ಟ್ ಅಲ್ಲಿ ನಾವು ಯೂಸ್ ಮಾಡಿದ್ವಿ ಸ್ಟ್ಯಾಕ್ ಯೂಸ್ ಮಾಡಿದ್ವಿ ಆ್ಯಂಡ್ ವಿ ಪರ್ಫಾರ್ಮ್ಡ್ ಪುಷ್ ಪಾಪ್ ಆರ್ ಸ್ಕಿಪ್, ಕರೆಕ್ಟಾ? ಟ್ಯೂರಿಂಗ್ ಮಿಷನಲ್ಲಿ ಕೂಡ ವಾಟ್ ಈಸ್ ದ ಫಾರ್ಮಲ್ ಡೆಫಿನೇಷನ್, ಇಟ್ ಕನ್ಸಿಸ್ಟ್ 7 ಟಪಲ್. ಎಕ್ಸ್ಟ್ರಾ ಯಾವುದು ಇಲ್ಲಿ ಇದೇನು ಇನ್ಪುಟ್ ಟೇಪ್ ಆಲ್ಫಾಬೆಟ್, ಅಲ್ಲಿ ಸ್ಟ್ಯಾಕ್ ಯೂಸ್ ಮಾಡಿದ್ದು, ಇಲ್ಲಿ ನಾವು ಟೇಪ್ ಯೂಸ್ ಮಾಡ್ತೇವೆ. ಆ್ಯಂಡ್ ಬಿ ಈಸ್ ಸ್ಟ್ಯಾಂಡ್ ಫಾರ್ ಹಿಯರ್ ಬ್ಲ್ಯಾಂಕ್ ಸಿಂಬಲ್, ಓಕೆ. ಆ್ಯಂಡ್ ಇದರಲ್ಲಿ ನಾವು ಟ್ಯೂರಿಂಗ್ ಮಿಷಿನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಸಪೋಸ್ ಈಗ ಇದು ಕ್ವಶನ್ ಯಾವುದು a⁴n b⁴n ಅಂತ ಕನ್ಸಿಡರ್ ಮಾಡಿ. ಇದೀಗ a⁴n b⁴n ಅಂದ್ಕೊಳ್ಳಿ. ಇದು 2a ಇದೆ 2b ಇದೆ. ಟ್ಯೂರಿಂಗ್ ಮಿಷಿನಲ್ಲಿ ನಾವು ಹೇಗೆ ಮಾಡುವಂಥದ್ದಂದರೆ, ಈ ಎಲ್ಲ ಸ್ಟ್ರಿಂಗನ್ನು ರೀಡ್ ಮಾಡಿ ಬ್ಲ್ಯಾಂಕ್ ಸ್ಟೇಟಿಗೆ ರೀಚ್ ಆಗಬೇಕು, ಆಯಿತಾ? ಇದನ್ನು ಈಗ ನಾನು ಎಯನ್ನು ರೀಡ್ ಮಾಡಿ ಕನ್ಸಿಡರ್ ನಾನು ಇದನ್ನು ಎಕ್ಸ್ ಅಂತ ಮಾಡ್ತೇನೆ, ಆಯಿತಾ? ನೆಕ್ಸ್ಟ್ ಇದಕ್ಕೆ ನಾನು ಮ್ಯಾಚ್ ಮಾಡಿ a⁴n b⁴n ಅಲ್ಲ, ಇದನ್ನು y ಅಂತ ಮಾಡಬೇಕು. ನೆಕ್ಸ್ಟ್ ಇದನ್ನು ಎಕ್ಸ್ ಎಗೇನ್ ಏನಾದರೂ ಏನು ಸಹ ಒಂದು ಚೇಂಜ್ ಮಾಡಿ ಆ ವೇರಿಯೇಬಲ್ ತಗೊಂಡು ಆಲ್ಟರ್ನೇಟ್ ಮಾಡಿ ಬರೆದು ಫೈನಲಿ ನನ್ನ ಡೆಸ್ಟಿನೇಷನ್ ಅಂತ ಬ್ಲ್ಯಾಂಕ್ ಸ್ಟೇಟಿಗೆ ರೀಚ್ ಆಗಬೇಕು. ಸೊ ಈಗ ಯಾವುದೇ ಕ್ವಶನ್ ಕೊಟ್ಟಿರಲಿ ಇದೇ ಥರ ನೀವೇನು ಮಾಡಬೇಕು, ಅಲ್ಲಿ ಇದನ್ನು ಎಲ್ಲ ರೀಡ್ ಮಾಡಿದೆ ರೈಟ್ ಮಾಡಿ ಏನು ಬರೆದೆ ಎಕ್ಸ್ ಆರ್ ವೈ ಬರೆದೆ ಫೈನಲಿ ಬ್ಲ್ಯಾಂಕ್ ಸ್ಟೇಟಿಗೆ ರೀಚ್ ಆಗ್ತಾರೆ. ಇದು ಇದರ ಬೇಸಿಕ್, ಆಯಿತಾ? ಆ್ಯಂಡ್ ಈಗ ಈ ವಿಡಿಯೋದಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ತುಂಬ ಥಿಯರಿ ಕ್ವಶನ್ಸ್ ಎಲ್ಲ ಇದೆ, ಡಿಫ್ರೆನ್ಸ್ ಬಿಟ್ವೀನ್ ಥಿಯರಿ ಕಾನ್ಸೆಪ್ಟ್ ಎಲ್ಲ ನೆಕ್ಸ್ಟ್ ಮಾಡೆಲ್ ಪೇಪರ್ ಸಾಲ್ವ್ ಮಾಡುವಾಗ ನೋಡುವ. ಫಸ್ಟ್ ಪ್ರಾಬ್ಲಮ್ಯಾಟಿಕ್ ಇರುವುದನ್ನು ಎಲ್ಲ ಮಾಡುವ, ಓಕೆ. The first question I taken from model paper itself. We need to write the Turing machine for a⁴n b⁴n where n greater than equal to 1. And ಅದಕ್ಕೆ ಸಬ್ ಕ್ವಶನ್ ಅಂತ ಡ್ರಾ ದ ಟ್ರಾನ್ಸಿಷನ್ ಡಯಾಗ್ರಾಮ್ ಆ್ಯಂಡ್ ಶೋ ದ ಮೂಮೆಂಟ್ ಆಫ್ ದಿಸ್ ಸ್ಟ್ರಿಂಗ್, ಆಯಿತಾ? ಡಯಾಗ್ರಾಮ್ ಮಾಡಬೇಕು ಆ್ಯಂಡ್ ಮೂಮೆಂಟ್ ಆಫ್ ಸ್ಟ್ರಿಂಗ್ ತೋರಿಸಬೇಕು. ಆ್ಯಂಡ್ ಆಲ್ಸೋ ವಿ ನೀಡ್ ಟು ಡಿಸೈನ್ ಅ ಟ್ಯೂರಿಂಗ್ ಮಿಷಿನ್ ಫಾರ್ ದಿಸ್, ಓಕೆ. ಫಾರ್ ಓನ್ಲಿ 6 marks they are asking. Very sad. Okay, let's solve the question. So ಇದ್ರದ್ದು ಲ್ಯಾಂಗ್ವೇಜ್ ಅಂತ where n greater than equal to 1. ಫಸ್ಟಿಗೆ n 1 ಅಂದರೆ a⁴n b⁴n ಎ ಬಿ ಆಯಿತು. ನೆಕ್ಸ್ಟ್ 2 ಅಂತಂದರೆ ಎ ಎ ಬಿ ಬಿ ಆಯಿತು. ನೆಕ್ಸ್ಟ್ 3 ಅಂದರೆ ಎ ಎ ಬಿ 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 ಆಯಿತು. ಸೊ ಆಯಿತಾ? ನಾನೀಗ ಎಕ್ಸಾಂಪಲ್ ಇದನ್ನು ತಗೊಳ್ತೇನೆ. ಐ ನೀಡ್ ಟು ಸಾಲ್ವ್ ಎ ಎ ಎ ಬಿ ಬಿ ಬಿ, ಆಯಿತಾ? ಇದರ ಈಚೆಲ್ಲ ಏನಿದೆ ಬ್ಲ್ಯಾಂಕ್ ಇದೆ. ಈ ಸ್ಟ್ರಿಂಗನ್ನು ರೀಡ್ ಮಾಡಿ ನಾನು ಐದರ್ ದಿಸ್ ಬ್ಲ್ಯಾಂಕ್ ಆರ್ ದಿಸ್ ಬ್ಲ್ಯಾಂಕಿಗೆ ರೀಚ್ ಆಗಬೇಕು. ಫಸ್ಟಿಗೆ ಇದಕ್ಕೆ ನನಗೆ ಏನು ಲಾಜಿಕ್ ಯೂಸ್ ಮಾಡ್ತೇನೆ ಅಂತಂದರೆ, ನಾನು ಎಯನ್ನು ರೈಟ್ ಮಾಡಿ ಎಕ್ಸ್ ಬರಿತೇನೆ ಆ್ಯಂಡ್ ಅದಕ್ಕೆ ಬಿಯನ್ನು ಸರ್ಚ್ ಮಾಡ್ತೇನೆ, ಬಿಯನ್ನು ನಾನು ರೈಟ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಈಗ ಎ ಎ ಎ ಬಿ 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 ಅಂತ ಇದ್ದರೆ ಎಯನ್ನು ನಾನು ರಿಪ್ಲೇಸ್ ಮಾಡಿ ಈಗ ಇದಕ್ಕೆ ನಾನು ಇದನ್ನು ಮ್ಯಾಚ್ ಮಾಡಬೇಕು, ಇದಕ್ಕೆ ಇದು ಆಯಿತಾ? ಆಗ a⁴n b⁴n ಕರೆಕ್ಟ್ ಆಯಿತು. ಈ ಎಯನ್ನು ರಿಪ್ಲೇಸ್ ಮಾಡಿ ಫಸ್ಟ್ ನಾನು ಎಕ್ಸ್ ಅಂತ ಬರಿತೇನೆ. ಆಮೇಲೆ ಈಗ ಈ ಎಗೆ ನಾನು ಒಂದು ಬಿಯನ್ನು ಸರ್ಚ್ ಮಾಡ್ಕೊಂಡು ಹೋಗ್ತೇನೆ, ಇಲ್ಲಿ ತನಕ ಬಂದೆ, ಇಲ್ಲಿ ನನಗೆ ಬಿ ಸಿಕ್ಕಿತು, ಅದನ್ನು ವೈ ಅಂತ ಬರಿತೇನೆ. ಇದನ್ನು ರಿಪ್ಲೇಸ್ ಮಾಡಿ ವೈ ಅಂತ ಬರೆದೆ. ನೆಕ್ಸ್ಟ್ ಎಗೇನ್ ಇನ್ನೊಂದು ಎಯನ್ನು ಎಗೇನ್ ಲೆಫ್ಟ್ ಸೈಡಿಗೆ ಹುಡುಕೊಂಡು ಬರ್ತೇನೆ. ಈಗ ನನಗೆ ಇಲ್ಲಿ ಇನ್ನೊಂದು ಎ ಸಿಕ್ಕಿತು, ಅದನ್ನು ನಾನು ಎಕ್ಸ್ ಅಂತ ಬರಿತೇನೆ, ಆಯಿತಾ? ಈಗ ಈ ಎಗೆ ಇನ್ನೊಂದು ಬಿ ಬೇಕು, ಎಗೇನ್ ನಾನು ಹಿಂಗೆ ಹುಡ್ಕೊಂಡು ಹೋಗ್ತೇನೆ, ಅಲ್ಲಿ ನನಗೆ ಸಿಕ್ತು, ಇದನ್ನು ನಾನು ವೈ ಅಂತ ಬರಿತೇನೆ, ಆಯಿತಾ? ನೆಕ್ಸ್ಟ್ ಇನ್ನೊಂದು ಎನ್ನು ಹುಡುಕಿಕೊಂಡು ರೈಟ್ ಸೈಡಿಗೆ ಬರ್ತೇನೆ, ಹಿಂಗೆ ಸಿಕ್ಕಿತಲ್ಲ ಇಲ್ಲಿ, ಇದನ್ನು ನಾನು ಎಕ್ಸ್ ಅಂತ ಬರಿತೇನೆ. ನೆಕ್ಸ್ಟ್ ಎಗೇನ್ ಇದಕ್ಕೆ ಈ ಎಗೆ ಬಿ ಬೇಕಲ್ಲ, ಸೊ ಇಲ್ಲಿಂದ ಸರ್ಚ್ ಮಾಡ್ಕೊಂಡು ಬಂದು ಇಲ್ಲಿ ಸಿಕ್ಕಿತ್ತು, ಅದನ್ನು ನಾನು ವೈ ಅಂತ ಬರಿತೇನೆ. ಆಮೇಲೆ ಎಲ್ಲ ಸ್ಟ್ರಿಂಗ್ ಆಯ್ತಲ್ಲ,
ನೆಕ್ಸ್ಟ್ ಏನು ಮಾಡಬೇಕು, ಈಗ ಈ ವೈ ಏನು ಮಾಡ್ತದೆ, ಎಗೇನು ಸ್ಟಾರ್ಟಿಂಗಿಗೆ ಬರ್ತದೆ, ಎಲ್ಲಿ ಎ ಉಂಟಾ ಅಂತ ಇಲ್ಲಿ ಸರ್ಚ್ ಮಾಡಿ ಇಲ್ಲಿ ಬಂದು ನಿಂತಿತ್ತು, ಇಲ್ಲಿ ಎಕ್ಸ್ ಆಯಿತಾ. ನೆಕ್ಸ್ಟ್ ಇಲ್ಲಿ ಏನು ಕೂಡ ಸಿಗಲಿಲ್ಲ, ಸೊ ಇದೇನು ಮಾಡ್ತದೆ, ಇಲ್ಲಿಂದ ಸರ್ಚ್ ಮಾಡ್ಕೊಂಡು ಹೋಗ್ತದೆ, ಏನು ಸಿಗಲಿಲ್ವಾ, ಓಕೆ ಬ್ಲ್ಯಾಂಕ್ ಸ್ಟೇಟಿಗೆ. ಇದನ್ನು ನಾವು ಹಾಲ್ಟ್ ಸ್ಟೇಟ್ ಅಂತ ಹೇಳೋದು. ಇಲ್ಲಿಗೆ ರೀಚ್ ಆದರೆ ಅಲ್ಲಿಗೆ ಪ್ರಾಬ್ಲಮ್ ಆಯಿತು ಆಯಿತಾ. ಫೈನಲ್ ಡೆಸ್ಟಿನೇಷನ್ ಅಂತ ಹಾಲ್ಟ್ ಸ್ಟೇಟಿಗೆ ರೀಚ್ ಆಗಬೇಕು. ಸೊ ಈಗ ನಾನು ಹೇಳಿದೆ ಅಲ್ಲ, ಅದನ್ನು ನಾವು ಸ್ಟೆಪ್ ವೈಸು ಬರೆಯುವ, ಆಗ ನಮಗೆ ಟ್ಯೂರಿಂಗ್ ಮಿಷಿನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ ಫಸ್ಟ್ ಇಟಿರೇಷನ್ನಲ್ಲಿ ನಾನು ಒಂದು ಎಯನ್ನು ಎಕ್ಸ್ ಮಾಡಿ ಬರೆದೆ, ಓಕೆನಾ. ಅದಾದಮೇಲೆ ಈ ಹೆಡ್ಡರ್ ಏನು ಮಾಡ್ತದೆ ಟ್ಯೂರಿಂಗ್ ಮಿಷಿನ್, ಇದು ಬಿಯನ್ನು ಹುಡುಕಿಕೊಂಡು ರೈಟ್ ಸೈಡಿಗೆ ಹೋಗ್ತೇನೆ ಆಯಿತಾ. ಇಲ್ಲಿ ನನಗೆ ಬಿ ಸಿಕ್ಕಿತು, ಅದನ್ನು ವೈ ಬರಿತೇನೆ, ರಿಪ್ಲೇಸ್ ಮಾಡಿ ವೈ ಬರೆದೆ ಆಯಿತಾ. ನೆಕ್ಸ್ಟ್ ಈ ವೈ ಆದಮೇಲೆ ಏನು ಮಾಡ್ತದೆ, ಎಗೈನ್ ಹೆಡ್ಡರ್ ಎಲ್ಲಿತ್ತು ಅಲ್ಲಿ ತನಕ ಬಂದು ರೀಚ್ ಆಗ್ತದೆ, ಇಲ್ಲಿ ತನಕ ಬಂದು ಇಲ್ಲಿ ಬಂದು ನಿಂತ್ಕೊಳ್ತು, ಓಕೆ. ಈಗ ನನ್ನ ಹೆಡ್ಡರ್ ಎಕ್ಸಿಗೆ ಪಾಯಿಂಟ್ ಮಾಡ್ತಾ ಇದೆ. ಇದು ಈಗ ಫಸ್ಟ್ ಇಟಿರೇಷನ್ ಆಯಿತು. ಸೆಕೆಂಡ್ ಇಟಿರೇಷನಲ್ಲಿ ಈಗ ಇದನ್ನು ನಾನು ಇನ್ನೊಮ್ಮೆ ಹೀಗೇ ಬರಿತೇನೆ, ಎಕ್ಸ್ ಎ ವೈ ಬಿ ಬಿ ಇದೆ ನನ್ನ ಹತ್ರ ಆಯಿತಾ. ಈಗ ನನ್ನ ಹೆಡ್ಡರ್ ಎಲ್ಲಿದೆ, ಇಲ್ಲಿ ವೈಯಿಂದ ಬಂದು ಇಲ್ಲಿ ಬಂದು ನಿಂತಿದೆ, ಹೌದಾ. ಈಗ ಎಕ್ಸಿನ ರೈಟಲ್ಲಿ ಇನ್ನೊಂದು ಎ ಸಿಕ್ಕಿತು, ಅದನ್ನು ನಾನು ಏನು ಮಾಡ್ತೇನೆ, ಎಕ್ಸ್ ಮಾಡ್ತೇನೆ. ಎಗೇನ್ ಐ ಆಮ್ ಗೋಯಿಂಗ್ ಲೈಕ್ ದಿಸ್ ಆಯಿತಾ. ನೆಕ್ಸ್ಟು ವೈ ಇದು ಲೆಫ್ಟಿಗೆ ಬಂದಮೇಲೆ ನನಗೆ ಬೇಕು ಬಿ ಸಿಕ್ಕಿತು, ಅದನ್ನು ವೈ ಬರಿತೇನೆ ಆಯಿತಾ. ಎಗೇನ್ ಹೆಡ್ಡರನ್ನು ಹುಡುಕಿಕೊಂಡು ಹೋಗೋದು, ಇಲ್ಲಿ ತನಕ ಸಿಕ್ಕಿತಲ್ಲ, ಇಲ್ಲಿ ತನಕ ಬಂದು ನಿಂತಿದ್ದೇನೆ. ಇದನ್ನು ನಾನೀಗ ಇನ್ನೊಮ್ಮೆ ಬರಿತೇನೆ, ಯಾವುದು ಎಕ್ಸ್ ಆಯಿತು, ಎ ವೈ ಬಿ ಆಯಿತು ಆಯಿತಾ. ಈಗ ನನ್ನ ಹೆಡ್ಡರ್ ಎಲ್ಲಿದೆ, ಇಲ್ಲಿ ಬಂದು ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇದೆ. ಎಕ್ಸಿನ ರೈಟಲ್ಲಿ ಎ ಇದೆ ಅಲ್ಲ, ಅದನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡ್ತೇನೆ. ಎಗೇನ್ ಓಕೆ, ಇಲ್ಲಿ ಬಿ ಇದ್ದದ್ದು ವೈ ಆಗಿದೆ ಈ ಸ್ಟೆಪ್ಪಲ್ಲಿ, ಇದನ್ನೇ ನಾನೊಮ್ಮೆ ಬರೆದೆ ಆಯಿತಾ ಇನ್ನೊಮ್ಮೆ. ನೆಕ್ಸ್ಟ್ ಇದು ಹೆಡ್ಡರ್ ಹುಡುಕಿಕೊಂಡು ಹೋಯ್ತಾ, ನೆಕ್ಸ್ಟ್ ಬಿ ಸಿಕ್ಕಿತಾ, ಅದನ್ನು ವೈ ಬರೆದು. ನೆಕ್ಸ್ಟ್ ಎಗೇನ್ ಎಕ್ಸಿಗೆ ಇಲ್ಲಿ ಬಂದು ಪಾಯಿಂಟ್ ಮಾಡ್ತದೆ. ಆ್ಯಕ್ಚುಲಿ ನಮಗೆ ಏನು ಬೇಕಿತ್ತು, ಎಕ್ಸಿನ ರೈಟ್ ಸೈಡಲ್ಲಿ ಈಗ ಎ ಬೇಕು, ಬಟ್ ಎಕ್ಸಿನ ರೈಟ್ ಸೈಡಲ್ಲಿ ಏನಿದೆ, ವೈ ಇದೆ. ಫೈನಲ್ ಇಟಿರೇಷನಲ್ಲಿ ಏನಾಗ್ತದೆ ಹೇಳಿ, ವೈ ಎಯನ್ನು ಸರ್ಚ್ ಮಾಡಿಕೊಂಡು ಎಕ್ಸಿನ ರೈಟಿಗೆ ಸರ್ಚ್ ಮಾಡ್ಕೊಂಡು ಬರ್ತದೆ ಆಯಿತಾ. ಇಲ್ಲಿ ಎಕ್ಸ್ ಸಿಕ್ಕಿತು, ಎಕ್ಸಿನ ರೈಟಲ್ಲಿ ಇಲ್ಲಿ ನೋಡಿ, ಎಕ್ಸಿನ ರೈಟಲ್ಲಿ ಎ ಇದೆ, ಎಕ್ಸಿನ ರೈಟಲ್ಲಿ ಎ ಇತ್ತು, ಅದನ್ನು ಎಕ್ಸ್ ಮಾಡಿದೆ. ನೆಕ್ಸ್ಟ್ ಎಗೈನ್ ಎಕ್ಸಿನ ರೈಟಲ್ಲಿ ಎ ಇತ್ತು, ಅದನ್ನು ಎಕ್ಸ್ ಮಾಡಿದೆ. ನೆಕ್ಸ್ಟ್ ಇಟಿರೇಷನಲ್ಲಿ ಎಕ್ಸಿನ ರೈಟ್ ಸರ್ಚ್ ಮಾಡ್ತದೆ, ಎ ಸಿಗ್ತದೆ, ಎ ಸಿಗಲ್ಲ, ವೈ ಸಿಗುತ್ತೆ. ನೆಕ್ಸ್ಟ್ ವೈ ಸಿಗುತ್ತೆ. ಸೊ ಇಲ್ಲಿತ್ತಲ್ಲ, ಇದರ ರೈಟಲ್ಲಿ ಆ್ಯಕ್ಚುಲಿ ನನಗೆ ಎ ಬೇಕಿದ್ದದು, ಎ ಸಿಗಲಿಲ್ಲ ಅಲ್ಲ, ಸೊ ಸರ್ಚ್ ಮಾಡ್ಕೊಂಡು ಹೋಯ್ತು, ಎಲ್ಲ ವೈ ಇದೆ. ನೆಕ್ಸ್ಟ್ ಇಲ್ಲಿ ಫೈನಲಿ ಯಾವುದಿದೆ, ಬ್ಲ್ಯಾಂಕ್ ಇದೆ ಆಯಿತಾ. ಈಗ ಇಲ್ಲಿ ಲೆಫ್ಟ್ ರೈಟಲ್ಲಿ ಈಗ ಇಲ್ಲಿ ಏನಿದೆ, ಎ ಇದೆ, ಅದನ್ನು ನಾನು ಬರ್ಕೊಳ್ತೇನೆ ಅಷ್ಟೇ. ಹಿಯರ್ ಎ ವೈ ಎ ವೈ ಹಿಯರ್ ಈಸ್ ವೈ. ಇಲ್ಲಿ ನಾನು ಏನೂ ಇಲ್ಲ, ಏನಂದ್ರೆಲ್ಲ ಸ್ಕಿಪ್ ಮಾಡ್ತಾ ಹೋಗಿದ್ದೇನಲ್ಲ, ಅದನ್ನೊಮ್ಮೆ ಬರೆದೆ, ಯಾಕಂತಂದರೆ ಇಲ್ಲಿ ನಮಗೆ ಈಸಿ ಆಗಬೇಕು ಅಂತ ಆಯಿತಾ. ಈಗ ಇದಕ್ಕೇ ನಾವು ಟ್ಯೂರಿಂಗ್ ಮಿಷಿನ್ ಮಾಡಬೇಕು. ಫಸ್ಟಿಗೆ ನಾನಿಲ್ಲಿ Q2 ಇಂದ ಸ್ಟಾರ್ಟ್ ಮಾಡ್ತೇನೆ. ದಿಸ್ ಈಸ್ ದ Q0 ಅನ್ನು ಕನ್ಸಿಡರ್ ಮಾಡಿ. Q0 ಈಗ ಸ್ಟಾರ್ಟ್ ಸ್ಟೇಟ್ ಆಯಿತಾ. ಇಲ್ಲಿ ನನ್ನ ಹೆಡ್ಡರ್ ಇದೆ. Q0 ಅಲ್ಲಿ ನಾನು ಎಯನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡಿದೆ ಆಯಿತಾ. ಆಮೇಲೆ ಎಲ್ಲಿಗೆ ಮೂವ್ ಮಾಡ್ತಿದ್ದೇನೆ, ರೈಟ್ ಸೈಡಿಗೆ ಮೂವ್ ಮಾಡ್ತಾ ಇದ್ದೇನೆ. ಎ ಇತ್ತು, ಎಕ್ಸ್ ಬರದೆ ರೈಟ್ ಸೈಡಿಗೆ ಮೂವ್ ಮಾಡ್ತಾ ಇದ್ದೇನೆ, ಕರೆಕ್ಟಾ. ನೆಕ್ಸ್ಟ್ ಇನ್ನೊಂದು ಹೊಸ ಸ್ಟೇಟಿಗೆ ಬಂದೆ, Q1 ಸ್ಟೇಟಲ್ಲಿ ಇದ್ದೇನೆ. ಈಗ ಎಯನ್ನು ಎಕ್ಸ್ ಬರೆದು ಮೂವ್ ಮಾಡಿ ಆಯಿತು. ಎಯನ್ನು ಎಕ್ಸ್ ಬರದೆ ರೈಟ್ ಸೈಡ್ ಮೂವ್ ಮಾಡ್ತಾ ಇದ್ದೇನೆ. ಈಗ ಮೂವ್ ಮಾಡುವಾಗ ನನಗೆ ಇಲ್ಲಿರುವ ಎ ಮತ್ತು ಎಯನ್ನು ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಲಿಕ್ಕೆ ನಾನು ಸೆಲ್ಫ್ ಲೂಪ್ ಹಾಕ್ತೇನೆ. ಎ ಇದೆ, ಅದು ಏನೇ ಇರಲಿ ಆಯಿತಾ.
ಮತ್ತು ನನಗೇನು ಬೇಕು, ಇಲ್ಲಿ ಮೂಮೆಂಟ್ ಬೇಕು. ಯಾವ ಸೈಡಿಗೆ? ರೈಟ್ ಸೈಡಿಗೆ ಬೇಕು. 1Aಗೆ ಆಯಿತು. ಇನ್ನೊಂದು A ಬಂತು, ಅದು ಕೂಡ ರೈಟ್ ಸೈಡ್ ಮೂವ್ ಮಾಡಿ, ಅದು ನಂಗೆ ಬೇಡ ಆಯಿತಾ. ಇನ್ನೊಂದು ಸೈಡಿಗೆ ಮೂವ್ ಮಾಡಿದೆ. ನೆಕ್ಸ್ಟ್ B ಸಿಕ್ಕಿತಾ, Bಯನ್ನು ನಾನು Y ಅಂತ ಬರಿಬೇಕು. B ಇದೆ, ಅದನ್ನು ನಾನು ರಿಪ್ಲೇಸ್ ಮಾಡಿ Y ಅಂತ ಬರೆದೆ. Y ಅಂತ ಬರೆದಾದ್ಮೇಲೆ ನಾನು ಯಾವ ಸೈಡ್ ಮೂವ್ ಮಾಡಬೇಕು? ಲೆಫ್ಟ್ ಸೈಡು ಮೂವ್ ಮಾಡಬೇಕು ಆಯಿತಾ. ಇನ್ನೊಂದು ಸ್ಟೇಟಲ್ಲಿ ಇದ್ದೇನೆ ಆಯಿತಾ. ಈಗ ಇಲ್ಲಿಂದ ಮೂಮೆಂಟ್ ಸ್ಟಾರ್ಟ್ ಆಯಿತು. ಮೂಮೆಂಟ್ ಸ್ಟಾರ್ಟ್ ಆಗುವಾಗ ಎಗೇನು ನಾನು ಯಾವುದನ್ನು ಸ್ಕಿಪ್ ಮಾಡಬೇಕು? ಎಯನ್ನು ಸ್ಕಿಪ್ ಮಾಡಬೇಕು. ಎ ಸ್ಕಿಪ್ ಮಾಡಿ ಯಾವ ಸೈಡ್ ಮೂಮೆಂಟ್ ಆಗ್ತಿದ್ದೇನೆ? ಲೆಫ್ಟ್ ಸೈಡಿಗೆ ಮೂಮೆಂಟ್ ಆಗ್ತಾ ಇದೆ ಆಯಿತಾ. ಎಲ್ಲಿ ತನಕ ನಾನು ಇದನ್ನು ಮೂಮೆಂಟ್ ಮಾಡ್ತಾ ಬರಬೇಕು? ಎಕ್ಸಿನ ರೈಟ್ ಸೈಡಲ್ಲಿ, ನಂಗೆ ಗೊತ್ತೇನು, ಎಕ್ಸಿನ ರೈಟ್ ಸೈಡಲ್ಲಿ ಎ ಇದೆ. ಸೊ ಈ Q2 ಅಲ್ಲಿ ಈಗ ಇಲ್ಲಿಂದ ಎಯನ್ನು ಸ್ಕಿಪ್ ಮಾಡಿದೆ, ಇನ್ನೊಂದು ಎಯನ್ನು ಸ್ಕಿಪ್ ಮಾಡಿದೆ, ಲೆಫ್ಟ್ ಸೈಡ್ ಮೂವ್ ಮಾಡ್ತಾ ಇದ್ದೇನೆ. ಎಷ್ಟು ಟೈಮ್ ಮೂವ್ ಮಾಡ್ತೀರಾ? ಎಗೇನ್ ಎಕ್ಸ್ ಸಿಗುವ ತನಕ ಮೂವ್ ಮಾಡ್ತೀರಾ ಆಯಿತಾ. ಸೊ ಎಲ್ಲಿ ತನಕ ನನಗೆ ಎಕ್ಸ್ ಬೇಕು, ಅದು ಎಕ್ಸೇ ಇರಲಿ, ಅದರ ರೈಟ್ ತನಕ ನೀನು ರೀಚ್ ಆಯಿತಾ. ಈಗ ಈ ನಮ್ಮ ಪಾಯಿಂಟ್ ಎಲ್ಲಿದೆ? ಎಕ್ಸಿನ ರೈಟ್ ಸೈಡಲ್ಲಿ ಬಂದು ನಿಂತಿದೆ. ಸೆಕೆಂಡ್ ಇಟ್ರೇಷನಿಗೆ ಬಂದ್ವಿ. ಈಗ ಎಕ್ಸಿನ ರೈಟ್ ಸೈಡಲ್ಲಿ Q0 ಸ್ಟೇಟಿಗೆ ಬಂದು ನಿಂತಿದೆ, ಹೌದಾ. Q0ಅಲ್ಲಿ ಈಗ ಎಗೇನ್ ಎ ಸಿಕ್ಕಿತಾ, ಎಯನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡಿದೆ, ರೈಟ್ ಸೈಡ್ ಮೂವ್ ಆಗುವಾಗ ನೆಕ್ಸ್ಟ್ ನನಗೆ ಏನು ಬೇಕು? ಇನ್ನೊಂದು ಬಿಯನ್ನು ವೈ ಬರಿಬೇಕು. ಎ ಸಿಕ್ಕಿತಾ, ಎಯನ್ನು ಸ್ಕಿಪ್ ಮಾಡಿದೆ, ಎ ರೈಟ್ ಸೈಡ್ ಮೂವ್ ಆದೆ. ನೆಕ್ಸ್ಟ್ ವೈಯನ್ನು ಸಹ ಸ್ಕಿಪ್ ಮಾಡು, ವೈ ಸ್ಕಿಪ್ ಮಾಡಿ ಎಲ್ಲಿಗೆ ಹೋಗಬೇಕು? ಎಗೈನ್ ರೈಟ್. ನೆಕ್ಸ್ಟ್ ಬಿ ಸಿಕ್ಕಿತಾ, ಬಿಯನ್ನು ವೈ ಅಂತ ಬರೆದೆ. ಆಮೇಲೆ ಹೇಳ್ತೇನೆ ಲೆಫ್ಟ್ ಸೈಡ್, ಗೋ ಫಾರ್ ಲೆಫ್ಟ್ ಸೈಡ್ ಎಗೈನ್ ವೈ ಟು ಸರ್ಚ್ ಎಗೈನ್ ಒನ್ ಮೋರ್ ಎ ಆಯಿತಾ. ಇಲ್ಲಿ ನಿಮ್ಮ ಹೆಡ್ಡರ್ ಇದೆ ಅಲ್ಲ, ಎಗೈನ್ ಇನ್ನೊಂದು ಎಕ್ಸಿನ ರೈಟ್ ತನಕ ನೀವು ರೀಚ್ ಆಗಬೇಕು. ಯಾವುದನ್ನೆಲ್ಲ ಸ್ಕಿಪ್ ಮಾಡ್ತೀರಾ? ಫಸ್ಟಿಗೆ ವೈ ಸಿಗ್ತದೆ ಅಲ್ಲ, ವೈ ಸಹ ಬೇಡ, ವೈ ಲೆಫ್ಟ್ ಮೂವ್ ಆಗು. ನೆಕ್ಸ್ಟ್ ಎ ಸಿಕ್ಕಿತಾ, ಎ ಲೆಫ್ಟ್ ಮೂವ್ ಆಗು, ಎಗೈನ್ ಎಕ್ಸಿನ ಹೆಡ್ಡರ್ ಸಿಗುವ ತನಕ ಆಯಿತಾ. ನೆಕ್ಸ್ಟ್ ಇಟಿರೇಷನ್ ಬಂತು. ಎಕ್ಸ್ ಸಿಕ್ಕಿತಾ, ಎಕ್ಸಿನ ರೈಟಲ್ಲಿ ಎ ಇದೆ, ಎಯನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡಿದ್ರಿ. ನೆಕ್ಸ್ಟ್ ರೈಟ್ ಸೈಡ್ ಮೂವ್ ಆದ್ರಿ. ಆಮೇಲೆ ವೈ ಬಂದಿದೆ, ಸ್ಕಿಪ್ ಮಾಡಿದ್ರಿ, 2 ಸಲ ಇದೆ, ಸ್ಕಿಪ್ ಆಯಿತು. ನೆಕ್ಸ್ಟ್ ಬಿ ಸಿಕ್ಕಿತು, ವೈ ಅಂತ ರಿಪ್ಲೇಸ್ ಮಾಡಿದ್ರಿ. ಎಗೈನ್ ವೈ ಸಿಕ್ಕಿತು, ವೈಯನ್ನು ನೀವು ಸ್ಕಿಪ್ ಮಾಡಿದ್ರಿ. ನೆಕ್ಸ್ಟ್ ಎಕ್ಸಿನ ರೈಟಿಗೆ ಬಂದ್ರಿ. ಈಗ ಎಕ್ಸಿನ ರೈಟಿಗೆ ಸರ್ಚ್ ಮಾಡ್ತೀರಿ ಆಯಿತಾ. ಇದು ಸ್ಕಿಪ್ ಮಾಡ್ತಾ ಎಲ್ಲಿ ತನಕ ಬಂತು? ಎಕ್ಸಿಗೆ ಬಂದು ನಿಂತಿದೆ ಆಯಿತಾ. Q0 ಸ್ಟೇಟಲ್ಲಿ ಎಗೈನ್ ಇಲ್ಲಿ ಬಂದು ನಿಂತಿದೆ. ಈಗ ಎಕ್ಸಿನ ರೈಟಿಂದ ಎ ಇದೆ, ಬಟ್ ನಮಗೆ ಎಕ್ಸಿನ ರೈಟಲ್ಲಿ ಇಲ್ಲಿ ಎ ಸಿಗ್ತಾ ಇಲ್ಲ, ವೈ ಮಾತ್ರ ಇದ್ದು ಬ್ಲ್ಯಾಂಕ್ ಸ್ಟೇಟಿಗೆ ಹೋಗಬೇಕು, ಕರೆಕ್ಟಾ. ಅದಕ್ಕೆ ನಾನು ಇನ್ನೊಂದು ಸ್ಟೇಟನ್ನು, ಫೈನಲ್ ಸ್ಟೇಟ್, ಹಾಲ್ಟ್ ಸ್ಟೇಟನ್ನು ಮಾಡಬೇಕು. ಇಲ್ಲಿಗ 1Y ಇದೆ ಅಲ್ಲ, ವೈ ರೈಟ್ ಸೈಡ್ ಮೂವ್ ಆಗು. ಓಕೆ, 1Yಗೆ ಆಯಿತು. ಇನ್ನೊಂದು ವೈ ಇದೆ, ಎನಿ ನಂಬರ್ ಆಫ್ ವೈ ಇದ್ದರೂ ಕೂಡ ವೈ ರೈಟ್ ಸೈಡ್ ಆಯಿತು. ನೆಕ್ಸ್ಟ್ ಬ್ಲ್ಯಾಂಕ್ ಸಿಗಬೇಕು. ಬ್ಲ್ಯಾಂಕ್ ಸಿಕ್ಕಿದರೆ ಬ್ಲ್ಯಾಂಕೇ ಇರಲಿ, ಅಲ್ಲೇ ಇರು, ರೈಟ್ ಸೈಡಲ್ಲೇ ಇದು. ಆ್ಯಂಡ್ ಫೈನಲ್ ಇದು ಹಾಲ್ಟಿಂಗ್ ಸ್ಟೇಟ್. ದಿಸ್ ಇಸ್ ಅ ಟ್ಯೂರಿಂಗ್ ಮಿಷಿನ್ ಫಾರ್ ದಿಸ್. ಓಕೆ, ನೆಕ್ಸ್ಟ್ ಅದೇ ಕ್ವಶನಲ್ಲಿ ಸಬ್ ಕ್ವಶನ್ ಅಂತ ಟ್ರಾನ್ಸಿಷನ್ ಡಯಾಗ್ರಾಮಲ್ಲಿ ನಮ್ಮ ಹತ್ರ ಯಾವುದೆಲ್ಲ ಸ್ಟೇಟ್ ಇದೆ, ಪ್ರೆಸೆಂಟ್ ಸ್ಟೇಟ್ ಯಾವುದೆಲ್ಲ, Q0, Q1, Q2, Q3, Q4. Q0 ಆ್ಯರೋ ಸ್ಟಾರ್ಟ್ ಸ್ಟೇಟ್, ಫೈನಲ್ ಸ್ಟೇಟು Q4, ಅದನ್ನು ಸ್ಟಾರ್ ಮಾರ್ಕ್. ನೆಕ್ಸ್ಟ್ ಟೇಪ್ ಸಿಂಬಲಲ್ಲಿ ಯಾವುದೆಲ್ಲ ಇನ್ಪುಟ್ ಇದೆ, ಎ ಮತ್ತು ಬಿ ಇನ್ಪುಟ್, ಅದನ್ನು ರೀಡ್ ಮಾಡಿ ರೈಟ್ ಮಾಡಿ ಏನು ಬರೆದಿದ್ದೀರಿ, XY ಇದೆ. ಆಮೇಲೆ ಇನ್ನೊಂದು ಬ್ಲ್ಯಾಂಕ್ ಸ್ಟೇಟ್ ಇದೆ ಟೇಪ್ ಸಿಂಬಲಲ್ಲಿ ಆಯಿತಾ. Q0 ಯಾವುದೆಲ್ಲ ಸ್ಟೇಟ್ ಹೋಗಿದೆ, ಎ ಮತ್ತು ವೈ ಇದೆ ಆಯಿತಾ. ಆ್ಯಂಡ್ ಹಿಯರ್ ಎಯಲ್ಲಿ AXR ಮೂವಿಂಗ್ ಟು Q1 ಆಯಿತಾ. ಎ ರಿಪ್ಲೇಸ್ ಮಾಡಿ ಎಕ್ಸ್ ಅಂತ ಬರೆದಿದ್ದೇನೆ. ಆಮೇಲೆ ಇಲ್ಲಿ ಎಕ್ಸ್ ರೈಟ್ ಮೂವಿಂಗ್ ಟು Q1 ಸ್ಟೇಟ್, ಬಿ ಇಲ್ಲ, ಎಕ್ಸ್ ಇಲ್ಲ. ನೆಕ್ಸ್ಟ್ ವೈ ರೈಟ್ ಯಾವ ಸ್ಟೇಟಿಗೆ ಮೂವ್ ಆಗಿದೆ, Q3ಗೆ. ವೈ ರೈಟ್ Q3 ಸ್ಟೇಟ್, ಬ್ಲ್ಯಾಂಕ್ ಸ್ಟೇಟ್ ಇಲ್ಲ. ನೆಕ್ಸ್ಟ್ Q1 ಇಂದ
ಎ ಇದೆ, ಎ ರೈಟ್ Q1ಗೆ ಪಾಯಿಂಟ್ ಮಾಡ್ತಿದ್ದೆ. ಸೊ ಏನೇ ಇದೆ ರೈಟ್ Q1. ನೆಕ್ಸ್ಟ್ ಬಿ YL Q2, ವೈ ಲೆಫ್ಟ್ ಸೈಡ್ Q2, ಆಮೇಲೆ ಎಕ್ಸ್ ಇಲ್ಲ. ನೆಕ್ಸ್ಟ್ ವೈ ರೈಟ್ Q1ಗೆ ಬರ್ತಿದೆ, ವೈ ರೈಟ್ Q1. ನೆಕ್ಸ್ಟ್ ಬ್ಲ್ಯಾಂಕ್ ಸ್ಟೇಟಲ್ಲಿಲ್ಲ. Q2 ಅಲ್ಲಿ ಎ ಎಲ್ಲಿಗೆ ಎ ಎಲ್, ಎ ಟುವರ್ಡ್ಸ್ ಲೆಫ್ಟ್ ಆ್ಯಂಡ್ Q2ಗೆ ಬರ್ತಿದೆ Q2. ನೆಕ್ಸ್ಟ್ ಬಿ ಇಲ್ಲ. ನೆಕ್ಸ್ಟ್ ಎಕ್ಸ್ ರೈಟ್, ಎಕ್ಸೇ ಇದೆ ರೈಟ್ ಮೂವಿಂಗ್ ಟು Q0 ಸ್ಟೇಟ್, ಆ್ಯಂಡ್ ವೈಯೇ ಇದೆ ಲೆಫ್ಟ್ ಸೈಡ್ ಸೆಲ್ಫ್ ಲೂಪಲ್ಲಿ Q2 ಅಲ್ಲೇ ಇದೆ. ನೆಕ್ಸ್ಟ್ ಬ್ಲ್ಯಾಂಕ್ ಇಲ್ಲ. Q3 ಸ್ಟೇಟಲ್ಲಿ ವೈ ರೈಟ್ ಸೈಡ್. ಸೊ ವೈ ಇದ್ದರೆ ವೈಯೇ, ಆಮೇಲೆ ಮೂವಿಂಗ್ ಟು ರೈಟ್ ಸೈಡ್, ಆಮೇಲೆ Q3 ಸೆಲ್ಫ್ ಲೂಪು ವೈ ರೈಟ್ Q3 ಆಯಿತಾ. ಆಮೇಲೆ ಎಗೈನ್ ಬ್ಲ್ಯಾಂಕ್ ಸಿಕ್ಕಿದರೆ ಬ್ಲ್ಯಾಂಕ್ ರೈಟ್. ಸೊ ಬ್ಲ್ಯಾಂಕ್ ಇದ್ದರೆ ಬ್ಲ್ಯಾಂಕೆ ಟುವರ್ಡ್ಸ್ ರೈಟ್ ಆರ್ ಲೆಫ್ಟ್, ಈ ರೈಟ್ ಆ್ಯಂಡ್ ಹಿಯರ್ ಫೈನಲ್ ಸ್ಟೇಟ್ ಈಸ್ Q4. ದಿಸ್ ಈಸ್ ದ ಟ್ರಾನ್ಸಿಷನ್ ಡಯಾಗ್ರಾಮ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಎಂತಲ್ಲಿ ID ಕೇಳಿದ್ದಾರೆ, ಕರೆಕ್ಟಾ? 4 ಸಲ A 4 ಸಲ B. ಸೊ ಇದನ್ನು ಈಗ ನಾನು ಸಾಲ್ವ್ ಮಾಡಿದರೆ, ಸೊ ಐ ಆಮ್ ಸ್ಟಾರ್ಟ್ ಫ್ರಮ್ ಹಿಯರ್ ಆ್ಯಂಡ್ ದಿಸ್ ಗೋ ಲೈಕ್ ದಿಸ್ ಆ್ಯಂಡ್ ಆಫ್ಟರ್ ಹಿಯರ್ ಆ್ಯಂಡ್ ಆಲ್ಸೋ ಹಿಯರ್. ಸೊ ಇದರಲ್ಲಿ ಏನಿಲ್ಲ, ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಮೂವ್ ಮಾಡಲಿಕ್ಕೆ. ಸೊ ನಾನು ಫಸ್ಟಿಗೆ ಇದನ್ನು ಸ್ಟ್ರಿಂಗನ್ನು ಸಾಲ್ವ್ ಮಾಡ್ತೇನೆ, ಎ ಬಿ ಅನ್ನು, ಆಯಿತಾ, 2A 2B. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ, ಆಗದಿದ್ದರೆ ನೆಕ್ಸ್ಟ್ ಮಾಡೆಲ್ ಪೇಪರ್ ಸೊಲ್ಯೂಷನ್ ಮಾಡುವ. ಫಸ್ಟ್ ಇದನ್ನು ಅರ್ಥ ಆದರೆ ನಿಮಗೆ ಲೆಫ್ಟ್ ಹೇಗೆ ರೈಟ್ ಹೇಗೆ ಮೂವ್ ಮಾಡೋದು ಅಂತ ಗೊತ್ತಾದರೆ ನೆಕ್ಸ್ಟ್ ನೀವು ಎಷ್ಟೇ ದೊಡ್ಡ ಸ್ಟ್ರಿಂಗ್ ಕೊಟ್ಟರು ಮಾಡ್ಬೋದು. ಓಕೆ, ಫಸ್ಟ್ ಸಣ್ಣದು ಸಾಲ್ವ್ ಮಾಡುವ, ದಟ್ ಈಸ್ ಎ ಬಿ. ಸೊ ಐ ಆಮ್ ಟೇಕಿಂಗ್ ದಿಸ್ ಸ್ಟ್ರಿಂಗ್, ಆಯಿತಾ, ಎ ಬಿ. ನಮ್ಮ ಸ್ಟಾರ್ಟ್ ಸ್ಟೇಟ್ ಯಾವುದು Q0 ಎ ಬಿ ಇದೆ, ಆಯಿತಾ. ಈಗ ಹೆಡ್ಡರ್ ಯಾವುದು Q0ಗೆ ಎ ಸಿಕ್ಕಿದರೆ ಏನಾಗುತ್ತೆ, Q0 ಎ ಆದರೆ ಎಕ್ಸ್ ರೈಟ್ Q1, ಆಯಿತಾ. ಎಯನ್ನು ಏನು ರಿಪ್ಲೇಸ್ ಮಾಡಿ ಬರಿಬೇಕು, ಎಕ್ಸ್ ಅಂತ ರಿಪ್ಲೇಸ್ ಮಾಡಬೇಕು. ಆ್ಯಂಡ್ Q1 ರೈಟಿಗೆ ಹೋಗಬೇಕು. Q0 ಇಲ್ಲಿ ರೈಟಿಗೆ ಹೋಗಿ Q1 ಆಗಿದೆ. Q0 ರೈಟ್ ತಗೊಂಡೆ Q1 ಬರದೆ. ಆ್ಯಂಡ್ ಎ ಏನು ರಿಪ್ಲೇಸ್ ಆಗಿ ಬರೆದಿದೆ, ಇಲ್ಲಿದ್ದ ಎ ರಿಪ್ಲೇಸ್ ಆಗಿ ಎಕ್ಸ್ ಅಂತ ಇದೆ, ಎ ಬಿ ಆಯಿತಾ. ನೆಕ್ಸ್ಟ್ ನನ್ನ ಹೆಡ್ಡರ್ ಇಲ್ಲಿದೆ ಈಗ Q1ನಲ್ಲಿ ಎ ಸಿಕ್ಕಿದರೆ ಏನು, ಓಕೆ. ಇಲ್ಲಿ ನೋಡಿ, Q1ನಲ್ಲಿ ಎ ಬಂದರೆ ಏನೇ ಇದೆ, Q1 ಸ್ಟೇಟ್ ಕೂಡ Q1 ಇದೆ, ಅದನ್ನು ನಾವು ರೈಟಿಗೆ ಹೋಗಬೇಕು. Q1 ರೈಟ್ ತಗೊಂಡು Q1 ಬರದೆ, ಏನೇ ಇದೆ ಅದನ್ನು ಇಲ್ಲಿ ಬರದೆ ಬಿ ಆ್ಯಂಡ್ ಎಕ್ಸ್. ನೆಕ್ಸ್ಟ್ Q1ಗೆ ಬಿ ಬಂದರೆ ಬಿ ಏನಾಗಬೇಕು, ವೈ ಆಗಬೇಕು. ಆ್ಯಂಡ್ Q1 ಏನಾಗಬೇಕು, Q2 ಆಗಬೇಕು. ಮೂವ್ ಟುವರ್ಡ್ಸ್ ದ ಲೆಫ್ಟ್. Q1 ಏನಾಗಬೇಕು, Q2 ಆಗಬೇಕು. ಆ್ಯಂಡ್ ಅಗೇನ್ ಲೆಫ್ಟಿಗೆ ಮೂವ್ ಆಗಬೇಕು. Q2 ಇದು ಇಲ್ಲಿಗೆ ಬಂತು, ಆಗ ಈ ಪ್ಲೇಸ್ ಜಸ್ಟ್ ಹೀಗೆ ಶಿಫ್ಟ್ ಆಗುತ್ತೆ ಅಷ್ಟೇ, ಎಕ್ಸ್ ಬಿ, ಆಯಿತಾ. ನೆಕ್ಸ್ಟ್ ಈಗ Q2 ಅಲ್ಲಿ ಇದೆ. Q2 ಅಲ್ಲಿ ಎ ಬಂದರೆ ಏನು ಅಂತ, ಆಯಿತಾ. Q2 ಅಲ್ಲಿ ಎ ಬಂದರೆ ಏನೇ, ಮೂವ್ ಟುವರ್ಡ್ಸ್ ದ ಲೆಫ್ಟ್. Q2ನೇ ಇದೆ. Q2 ಲೆಫ್ಟಿಗೆ ಬಂದು Q2 ಇದೆ. ಆ್ಯಂಡ್ ಎ ಏನಾಗಬೇಕು, ಎಮ್ ಆಗಬೇಕು. ಈ Q2 ಲೆಫ್ಟಿಗೆ ಬಂದು Q2 ಆಗಿದೆ. ಸೊ ಇಲ್ಲಿದ್ದ ಎಕ್ಸ್ ಇಲ್ಲಿ ಬಂದು ಕೂತ್ಕೊಳ್ತದೆ ಅಷ್ಟೇ, ವೈ ಬಿ. ಆ್ಯಂಡ್ ಆಲ್ಸೋ ಎ ಇದ್ದದ್ದು ಏನೇ ಇದೆ, ಕರೆಕ್ಟಾ.
ನೆಕ್ಸ್ಟ್ ಈಗ ಹೆಡ್ಡರ್ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇದೆ. Q2 ಅಲ್ಲಿ ಎಕ್ಸ್ ಬಂದರೆ ಏನು ಅಂತ. ಎಕ್ಸ್ ರೈಟ್ Q0 ಆಯಿತಾ. Q2 ರೈಟಿಗೆ ಶಿಫ್ಟ್ ಆಗಿ Q0 ಆಗಿದೆ. ಆ್ಯಂಡ್ ಎಕ್ಸೇ ಇದೆ, ಎಕ್ಸೇ ಇದೆ, ಎ ವೈ ಬಿ. ನೆಕ್ಸ್ಟ್ Q0ಗೆ ಎ ಬಂದರೆ ರೈಟಿಗೆ ಮೂವ್ ಆಗಿ Q1 ಆಗಬೇಕು. ಎ ರಿಪ್ಲೇಸ್ಡ್ ಬೈ ಎಕ್ಸ್. ಎ ಇಲ್ಲಿ ರಿಪ್ಲೇಸ್ ಆಗಿ ಎಕ್ಸ್ ಆಗುತ್ತೆ. ವೈ ಬಿ ಎಕ್ಸ್ ಆಯಿತಾ. Q1ಗೆ ವೈ ಆದರೆ ಮೂವ್ ಟುವರ್ಡ್ಸ್ ದ ರೈಟ್. Q1 ಇಲ್ಲಿ ಬಂತು, ವೈ ಎ ಇದೆ, ವೈ ಎ ಬರಿತೇನೆ, ಬಿ ಎಕ್ಸ್. ಈಗ ಪಾಯಿಂಟರ್ ಇಲ್ಲಿದೆ. Q1ಇಂದ ಬಿ ಆದರೆ Q2ಗೆ ಬಂದಿದ್ದೇನೆ. ಇಲ್ಲಿ ನೋಡಿ, ವೈ ಇಲ್ಲಿ ಇದಾಗಿದೆ. ಇನ್ನೊಂದು ಸಲ ಹೇಳ್ತೇನೆ. Q1ಇಂದ ಬಿಗೆ ಬಂದರೆ ಬಿ ಅಂತ ರಿಪ್ಲೇಸ್ ಆಗಬೇಕು, ವೈಗೆ ಆಗಿ ರಿಪ್ಲೇಸ್ ಆಗಬೇಕು. ನೆಕ್ಸ್ಟ್ Q1 ಚೇಂಜಿಂಗ್ ಇಂಟು Q2 ಆ್ಯಂಡ್ ಮೂವಿಂಗ್ ಲೆಫ್ಟ್ ಆಯಿತು. Q2ಗೆ ಚೇಂಜ್ ಆಯಿತು. ಆಮೇಲೆ ಇಲ್ಲಿದ್ದ ವೈ ಏನಾಗುತ್ತೆ, ಇಲ್ಲಿ ಎಕ್ಸ್. ನೆಕ್ಸ್ಟ್ Q2ಗೆ ವೈ ಬಂದರೆ ವೈ ಎ ಇದೆ. ಆಮೇಲೆ Q2 ಮೂವಿಂಗ್ ಟುವರ್ಡ್ಸ್ ಲೆಫ್ಟ್ ಸೈಡ್, Q2 ಎಕ್ಸ್ ವೈ ಆಯಿತಾ. ನೆಕ್ಸ್ಟ್ Q2ಗೆ ಎಕ್ಸ್ ಬಂದರೆ ಎಕ್ಸೇ ಇದೆ, ರೈಟ್ ಸೈಡಿಗೆ ಹೋಗಬೇಕು. Q0 ಎಕ್ಸ್ ಈಸ್ ಎಕ್ಸ್ ಇಟ್ ಸೆಲ್ಫ್, ವೈ ಎಕ್ಸ್ ಆಯಿತಾ. ನೆಕ್ಸ್ಟ್ Q0ಗೆ ವೈ ಬಂದರೆ ರೈಟ್ ಸೈಡ್ ಹೋಗಬೇಕು, Q3 ಬರಿಬೇಕು, ವೈ ಎ ಇದೆ, ಎಕ್ಸ್ ವೈ ಆಯಿತಾ. ನೆಕ್ಸ್ಟ್ Q3ಗೆ ವೈ ಬಂದರೆ ವೈ ಎ ಇರಬೇಕು. ವೇರ್ ಶುಡ್ ಐ ರೈಟ್, ಎಕ್ಸ್. Q3ಗೆ ವೈ ಬಂದರೆ ರೈಟ್ ಸೈಡ್ ಹೋಗಬೇಕು, Q3 ಆಗಬೇಕು. ಸೊ ಇದು ಕೂಡ ಇಲ್ಲಿ Q3ಯನ್ನು ಈಚೆ ಸೈಡ್ ಶಿಫ್ಟ್ ಮಾಡಿದೆ ಆಯಿತಾ. ನೆಕ್ಸ್ಟ್ ಇಲ್ಲಿ ಏನಿದೆ, ಬ್ಲ್ಯಾಂಕ್ ಇದೆ, ಇಲ್ಲಿ ಸಹ ಬ್ಲ್ಯಾಂಕ್ ಎಲ್ಲ ಇದೆ ಆಯಿತಾ ಇಲ್ಲಿ. ನೆಕ್ಸ್ಟ್ ಈಗ Q3ಗೆ ಬ್ಲ್ಯಾಂಕ್ ಸಿಕ್ಕಿತು. ಇಲ್ಲೆಲ್ಲ ಕಡೆ ಬ್ಲ್ಯಾಂಕ್ ಇದೆ ಆಯಿತಾ, ಅದನ್ನು ಮೆನ್ಷನ್ ಮಾಡಲಿಲ್ಲ ಅಷ್ಟೇ. Q3ಗೆ ಬ್ಲ್ಯಾಂಕ್ ಸಿಕ್ಕಿದರೆ ರೈಟ್ ಸೈಡ್ ಹೋಗಿ Q4 ಆಯಿತು. ಆ್ಯಂಡ್ ಬ್ಲ್ಯಾಂಕೇ ಇರಲಿ ಆಯಿತಾ. ಅದನ್ನು ಬರಿಬೇಕು ಅಂತ ಸಹ ಇಲ್ಲ, ಬೇಕಿದ್ದರೆ ಬ್ಲ್ಯಾಂಕ್. ಓಕೆ, ಎಕ್ಸ್ ಇದನ್ನು ಬರಿಬೇಕು ಅಂತ ಇಲ್ಲ, ಅದು ಲೆಫ್ಟ್ ಸಾಗ್ಬೋದು, ರೈಟ್ ಸಾಗ್ಬೋದು. ಸೊ ಈಗ ನಿಮಗೆ ಮೂಮೆಂಟ್ ಹೇಗೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ಐ ಸೆಡ್ನ ಇದು ಎ ಬಿಗೆ ನೀವೊಮ್ಮೆ ಇದಕ್ಕೆ ಟ್ರೈ ಮಾಡಿ ನೋಡಿ ಆಯಿತಾ. ದ ಮೆಥಡ್ ಇಸ್ ಲೆಂತಿ ಬಿಕಾಸ್ ವಿ ನೀಡ್ ಟು ಅಷ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಫೈನಲ್ಗೆ ರೀಚ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಸೇ. ಸೊ ಇದನ್ನು ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಾಡುವ. ಆ್ಯಂಡ್ ದಿಸ್ ಪೇಪರ್ ಈಸ್ ಫ್ರಮ್ 18 ಸ್ಕೀಮ್ ಆಯಿತಾ. ಇಲ್ಲಿ ನೋಡಿ, ನಾವೀಗ ಏನು ಮಾಡಿದ್ವಿ, A⁴n B⁴n ಅಂತ ಮಾಡಿದ್ದಾರಲ್ಲ, ಅಲ್ಲಿ ಕ್ವಶನ್ 0 ಮತ್ತು 1 ಇದೆ. ಸೇಮ್ ಎ ಬಿಯನ್ನು ರಿಪ್ಲೇಸ್ ಮಾಡಿ 0 1 ಬರೆದ್ರಾಯ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಸ್ಕೀಮಲ್ಲಿ ಟ್ಯೂರಿಂಗ್ ಮಿಷಿನ್ ಡಯಾಗ್ರಾಮ್ ID ಬರೆದ್ರೆ 6 ಮಾರ್ಕ್. ಆ್ಯಂಡ್ ಈ ಪೇಪರಲ್ಲಿ 8 ಮಾರ್ಕ್ಸಿಗೆ ಖಾಲಿ ಡಯಾಗ್ರಾಮ್ ಮಾತ್ರ ಬರೀಲಿಕ್ಕೆ. ದಿಸ್ ಈಸ್ ಸೋ ನೈಸ್ ಹಿಯರ್, ನಾಟ್ ಫಾರ್ ಅಸ್. ಓಕೆ. ಆ್ಯಂಡ್ ಈಗ ನಾನು ಯಾವ್ದು ಮಾಡ್ತೇನೆಂದರೆ, ಪ್ರೀವಿಯಸ್ಸಲ್ಲಿ ನಾನು ABC ತಗೊಂಡೆ ಅಲ್ಲ, ಸೊ ನಾನಿಲ್ಲಿ 0 1 2 ಇದೆ, ನಾನು ABC ಅಂತಲೇ ತಗೊಳ್ತೇನೆ. ಆ್ಯಂಡ್ ವಿ ವಿಲ್ ಸಾಲ್ವ್ ದಿಸ್ ಕ್ವಶನ್. ಓಕೆ. ಸೊ ನಾನೀಗ ಎಕ್ಸಾಂಪಲಲ್ಲಿ 3 ಸ್ಟ್ರಿಂಗ್ ಇರೋದನ್ನು ತಗೊಳ್ತೇನೆ ಆಯಿತಾ. ಆಗ ಏನು ಮಾಡಿದ್ರಿ, ಎಗೆ ಬಿ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿದ್ರಿ, ಮ್ಯಾಚ್ ಆಯಿತಾ. ಪುನಃ ಎಗೆ ಬಂದ್ರಿ, ಪುನಃ ಬಿಗೆ ಹೋದ್ರಿ, ಸಿಕ್ಕಿತಾ. ಪುನಃ ಎ ಬಂದ್ರಿ, ಪುನಃ ಬಿ ಬಂದ್ರಿ, ಅಲ್ಲಿಗೆ ಎ ಬಿ ಆಯಿತು. ಹೀಗೆ ಎಕ್ಸ್ಟೆನ್ಷನ್ ಟು ದ್ಯಾಟ್ ಸಿ ಇದೆ. ಫಸ್ಟಿಗೆ ನೀವು ಎ ಸಿಕ್ಕಿತಾ, ಅದನ್ನು ಎಕ್ಸ್ ಬರೆದ್ರಿ. ನೆಕ್ಸ್ಟ್ ಈ ಎಗೆ ಬಿ ಹುಡುಕ್ತಾ ಹೋಯಿತು, ಇಲ್ಲಿ ಬಿ ಸಿಕ್ತು, ಅದನ್ನು ವೈ ಬರೆದ್ರಿ. ನೆಕ್ಸ್ಟ್ ಬಿ ಆದಮೇಲೆ ಇನ್ನೊಂದು ಬೇಕು, ಸಿ ಬೇಕಾ, ನನಗೆ ಝೆಡ್ ಆಯಿತು
ಆಯಿತಾ. ಝೆಡ್ ಆದಮೇಲೆ ಪುನಃ ಸ್ಟಾರ್ಟಿಂದ ಎ ಸಿಕ್ಕಿತಾ ಎಕ್ಸ್ ಬರಿತೇನೆ, ಬಿ ಸಿಕ್ಕಿತಾ ನಾನು ವೈ ಬರಿತೇನೆ, ಸಿ ಸಿಕ್ಕಿತಾ ಝೆಡ್, ಪುನಃ ಹುಡ್ಕೊಂಡು ಬರೋದು. ಇಲ್ಲಿ ಸಿಕ್ಕಿತಾ ಎಕ್ಸ್, ಇಲ್ಲಿ ಸಿಕ್ಕಿತಾ ನೀನು ವೈ ಹಾಕು, ನೀನು ಝೆಡ್ ಹಾಕು. ಆಮೇಲೆ ನಾನು ಇದನ್ನು ಬ್ಲ್ಯಾಂಕ್ ಸ್ಟೇಟಿಗೆ ಎಲ್ಲ ಸ್ಟ್ರಿಂಗ್ ರೀಡ್ ಆಯಿತಾ, ಫಿನಿಶ್. ಓಕೆ, ಕಮ್ ಖತಮ್ ಮೇ ಬ್ಲ್ಯಾಂಕ್ ಸ್ಟೇಟ್ ಮೇ ಜಾನ ಹೇ, ಬಸ್. ಇದನ್ನು ಈಗ ಇಟರೇಷನ್ ವೈಸ್ ಮಾಡಿ, ಆಗ ಇಲ್ಲಿ ನಿಮಗೆ ಸುಲಭ ಆಗ್ತದೆ. ಫಸ್ಟಿಗೆ ಎ ಸಿಕ್ಕಿತ್ತು, ಹೆಡ್ಡರಿಂದ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ನಾನು ಎಕ್ಸ್ ಅಂತ ಬರೆದೆ. ಆಮೇಲೆ ಹುಡುಕಿಕೊಂಡು ಹೋಗ್ತೇನೆ, ಬಿ ಸಿಕ್ಕಿತ್ತು, ಅದನ್ನು ವೈ ಬರೆದೆ. ನೆಕ್ಸ್ಟ್ ದ ಮಿಷಿನ್ ಈಸ್ ಗೋಯಿಂಗ್ ಲೈಕ್ ದಿಸ್, ಆ್ಯಂಡ್ ಸಿ ಸಿಕ್ಕಿತು, ಝೆಡ್ ಬರಿತೇನೆ. ಓಕೆ, ನೆಕ್ಸ್ಟ್ ಪುನಃ ಇಲ್ಲಿ ತನಕ ಎಕ್ಸಿನ ರೈಟಿಗೆ ಎ ಬೇಕು, ಆಯಿತಾ. ನೆಕ್ಸ್ಟ್ ಈಗ ಈ ಸ್ಟ್ರಿಂಗ್ ಏನೆಲ್ಲ ಇದೆ ಅದನ್ನೊಮ್ಮೆ ಬರ್ಕೊಳ್ತೇನೆ. ಎಕ್ಸ್ ಇದೆ, ಎ ಇದೆ, ಎ ಇದೆ, ವೈ ಇದೆ, ಬಿ ಇದೆ, ಬಿ ಇದೆ, ಝೆಡ್ ಇದೆ, ಸಿ ಇದೆ, ಸಿ ಇದೆ, ಬ್ಲ್ಯಾಂಕ್ ಇದೆ, ಆಯಿತಾ. ನೆಕ್ಸ್ಟ್ ಈಗ ಇನ್ನೊಂದು ಸಲ ಎಕ್ಸಿನ ರೈಟಿಗೆ ನೋಡ್ತೀರಿ, ಎ ಇದೆ ಅಲ್ಲ, ಅದನ್ನು ಎಕ್ಸ್ ಬರೆದೆ. ನೆಕ್ಸ್ಟ್ ಎ ವೈ, ಹೀಗೆ ಬೇಡ, ಆಯಿತಾ. ಎಕ್ಸ್ ಒಂದು ಎ ಆಯಿತು, ಎಕ್ಸ್ ಆಯಿತು, ಇಲ್ಲಿ ಸರ್ಚ್ ಮಾಡ್ಕೊಂಡು ಹೋಯಿತು, ಬಿ ಸಿಕ್ಕಿತು, ಅದನ್ನು ವೈ ಬರೀತು. ನೆಕ್ಸ್ಟ್ ಹೀಗೆ ಸಿಯಲ್ಲಿ ಝೆಡ್ ಬರೀತು. ಅದಾದಮೇಲೆ ನೆಕ್ಸ್ಟ್ ಕಮ್ ಲೈಕ್ ದಿಸ್, ಸ್ಟಾರ್ಟ್ ಫ್ರಮ್ ಹೆಡ್ಡರಿಗೆ ಬಂದು ನಿಂತಿದೆ, ಆಯಿತಾ. ನೆಕ್ಸ್ಟ್ ಥರ್ಡ್ ಇಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಈ ಸ್ಟ್ರಿಂಗ್ ಏನಿದೆ, ಎಕ್ಸ್ ಎಕ್ಸ್, ಎ ವೈ ವೈ, ಇದನ್ನು ನಾನು ಬರೆಯೋದಷ್ಟೇ. ಬಿ ಝೆಡ್ ಝೆಡ್, ಸಿ ಇದೆ, ಇನ್ನು ಒಂದು ಸ್ಟೆಪ್ ಬಾಕಿ ಇದೆ ಅಲ್ಲ. ಈಗ ಹೆಡ್ಡರ್ ಎಲ್ಲಿಗೆ ಬಂದು ನಿಂತಿದೆ, ಎಕ್ಸಿನ ರೈಟಿಗೆ ಎ ಇದೆ, ಎಯನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡಿದೆ. ಮೂವ್ ಟುವರ್ಡ್ಸ್ ಲೈಕ್ ಹೀಗೆ ಪಾಸ್ ಆಯಿತು. ನೆಕ್ಸ್ಟ್ ಬಿ ಸಿಕ್ಕಿತು, ಅದನ್ನು ವೈ ಬರೀತು. ನೆಕ್ಸ್ಟ್ ಸಿ ಆಯಿತು, ಅಲ್ಲಿ ಝೆಡ್ ಆಯಿತು, ಆಯಿತಾ. ಎಗೇನ್ ಇಲ್ಲಿಗೆ ಬಂದು ಎಕ್ಸಿನ ರೈಟಿಗೆ ಎಯನ್ನು ಸರ್ಚ್ ಮಾಡ್ತಾ ಇದೆ, ಆಯಿತಾ. ನೆಕ್ಸ್ಟ್ ಫೈನಲ್ ಸ್ಟೆಪ್ಪಲ್ಲಿ ಈಗ ಎಕ್ಸ್ ಎಕ್ಸ್ ಇದೆ, ವೈ 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 ಇದೆ, ಝೆಡ್ ಝೆಡ್ ಇದೆ, ಇಲ್ಲಿ ಬ್ಲ್ಯಾಂಕ್ ಸ್ಟೇಟ್ ಇದೆ. ಹೆಡ್ಡರ್ ಈಗ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇದೆ. ಇದರ ರೈಟಿಗೆ ರೈಟಿಗೆ ಆ್ಯಕ್ಚುಲಿ ಎ ಸಿಗಬೇಕಿತ್ತು, ಎ ಸಿಗ್ತಾ ಇಲ್ಲ, ವೈ ಸಿಕ್ತು. ಆಮೇಲೆ ಹೀಗೆ ನೋಡ್ತಾ ಹೋಗ್ತದೆ, ವೈ ಇದೆ, ಝೆಡ್ ಇದೆ, ಫೈನಲಿ ಬ್ಲ್ಯಾಂಕ್ ಸ್ಟೇಟಿಗೆ ರೀಚ್ ಆಗಿದೆ, ಆಯಿತಾ. ಆ್ಯಕ್ಚುಲಿ ಎಕ್ಸಿಗೆ ಏನು ಬೇಕಿತ್ತು, ಎ ಬೇಕಿತ್ತು. ಎ ಸರ್ಚ್ ಮಾಡ್ಕೊಂಡು ಹೋಗ್ತು, ಸಿಗಲಿಲ್ಲ. ವೈ ಇದೆ, ಝೆಡ್ ಇದೆ, ಆ್ಯಂಡ್ ಓಕೆ ರೀಡ್ ಆಗಿದೆ, ರೈಟ್ ಆಗಿದೆ ಅಂತಾಯಿತು. ನೆಕ್ಸ್ಟ್ ಓಕೆ ಐ ಆಮ್ ಸ್ಟೇಯಿಂಗ್ ಇನ್ ದ ಬ್ಲ್ಯಾಂಕ್ ಸ್ಟೇಟ್ ಆರ್ ಹಾಲ್ಟಿಂಗ್ ಸ್ಟೇಟ್, ಆಯಿತಾ. ಇದನ್ನು ಈಗ ಡಯಾಗ್ರಾಮ್ ಮಾಡಿದರೆ ಆಯಿತು. ಆ್ಯಂಡ್ ಇಲ್ಲಿ ಬೇಕಿದ್ದರೆ ನೀವು ಯಾವುದನ್ನೆಲ್ಲ ಸ್ಕಿಪ್ ಮಾಡ್ತಾ ಹೋಗಿದ್ದೀರಿ ಅಂತ ಬರೀರಿ, ಸೊ ದ್ಯಾಟ್ ಬಿ ಬಿ ವೈ ಎ ಎ ಡಯಾಗ್ರಾಮ್ ಮಾಡುವಾಗ ಈಸಿ ಆಗುತ್ತೆ. ಇಲ್ಲಿ ಎ ವೈ, ಇಲ್ಲಿ ಬಿ ಇದೆ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಬರುವಾಗ ಬಿ ವೈ ವೈ ಎ ಸ್ಕಿಪ್ ಆಗಿದೆ. ಜಸ್ಟ್ ಮೇಲಿದ್ದನ್ನೇ ಕೆಳಗೆ ಬರೀತಿದ್ದೇನೆ ಅಷ್ಟೇ. ವೈ ವೈ ಝೆಡ್ ಝೆಡ್, ವೈ ವೈ ವೈ, ನೆಕ್ಸ್ಟ್ ವೈ ವೈ ಝೆಡ್ ಝೆಡ್. ಫಸ್ಟಿಗೆ ಸ್ಟಾರ್ಟಿಂಗ್ ಸ್ಟೇಟ್ ನಾನು ಕ್ಯೂ ನಾಟ್ ಅಂತ ತಗೊಳ್ತೇನೆ. ಇಲ್ಲಿಂದ ಮಿಷಿನ್ ಹೆಡ್ಡರ್ ಸ್ಟಾರ್ಟ್ ಆಯಿತು. ಎಯನ್ನು ಎಕ್ಸ್ ಅಂತ ಬರಿಬೇಕು. ಎ ಈಸ್ ದ ಇನ್ಪುಟ್, ಅದನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡಿ ರೈಟಿಗೆ ಹೋಗಿ ಇನ್ನೊಂದು ಸ್ಟೇಟ್ ರೀಚ್ ಆಗಿದೆ. ಇನ್ನೊಂದು ಸ್ಟೇಟ್ ರೀಚ್ ಆದಮೇಲೆ ಎಯನ್ನು ಸ್ಕಿಪ್ ಮಾಡಬೇಕು, ಕರೆಕ್ಟಾ. ಎಯನ್ನು ಸ್ಕಿಪ್ ಮಾಡಿ ರೈಟಿಗೆ ಹೋಗಿ. ಏನೇ ಇರಲಿ ರೈಟಿಗೆ ಹೋಗು. ಇನ್ನೊಂದು ಎ ಬಂತ, ಸೊ ಅದನ್ನು ನಾನು ಸೆಲ್ಫ್ ಲೂಪಲ್ಲಿ ಎನಿ ನಂಬರ್ ಆಫ್ ಎ ಸ್ಕಿಪ್ ಆಗು. ನೆಕ್ಸ್ಟ್ ಬಿ ಇದೆ ಅಲ್ಲ, ಬಿ ಸಿಕ್ಕಿದರೆ ಅದನ್ನು ವೈ ಅಂತ ರಿಪ್ಲೇಸ್ ಮಾಡಿ ಎಗೈನ್ ರೈಟಿಗೆ ಮೂವ್ ಆಗು, ಆಯಿತಾ. ಮಿಷಿನಿಗೆ ಹೇಳೋದು ನಾನು, ನಿಮಗೆಲ್ಲ. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಸ್ಟೇಟ್ Q2 ಇದೆ ಅಲ್ಲ, Q2 ನೆಕ್ಸ್ಟ್ ಸ್ಟೇಟಿಗೆ ರೀಚ್ ಆಯಿತು. ಬಿ ಅನ್ನು ವೈ ಅಂತ ಬರೆದ್ರಿ. ಅದಾದಮೇಲೆ ಯು ಸೆಡ್ ಲೈಕ್ ಗೋ ಫಾರ್ ರೈಟ್ ಸೈಡ್ ಹೋಗ್ತಾ ಇರುವಾಗ ಎನಿ ನಂಬರ್ ಆಫ್ ಬಿ ಬಂದರೆ, ಬಿ ಬಂತ, ಬಿ ಎ ಇರಲಿ, ಅದನ್ನು ನೀವು ರೈಟ್ ಸೈಡಿಗೆ ಸ್ಕಿಪ್ ಮಾಡ್ತಾ ಹೋಗಿ, ಆಯಿತಾ. ನೆಕ್ಸ್ಟ್ ಸಿ ಸಿಕ್ಕಿದರೆ ಅದನ್ನು ನೀವು ಝೆಡ್ ಅಂತ ಬರೀರಿ. ನೆಕ್ಸ್ಟ್
ಝೆಡ್ ಅಂತ ಬರೆದಾದ್ಮೇಲೆ ಮೂಮೆಂಟ್ ಯಾವ ಸೈಡಿಗೆ, ಲೆಫ್ಟ್ ಸೈಡಿಗೆ. ನೆಕ್ಸ್ಟ್ Q3 ಆಯಿತು. ಓಕೆ, ಇಷ್ಟ ಆಯ್ತಲ್ಲ. ಈಗ ಇಲ್ಲಿ ಲೆಫ್ಟ್ ಸೈಡಿಗೆ ಮೂಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೀವು ಏನೆಲ್ಲ ಸ್ಕಿಪ್ ಮಾಡಬೇಕು, AYB ಅನ್ನು ಸ್ಕಿಪ್ ಮಾಡಬೇಕು. ಕರೆಕ್ಟಾ? AYB. ಎ ಸಿಕ್ಕಿದರೆ ಎ ಅಂತಲೇ ಬರೀರಿ ಟುವರ್ಡ್ಸ್ ದ ಲೆಫ್ಟ್. ಬಿ ಸಿಕ್ಕಿದರೆ ಬಿ ಅಂತಲೇ ಬರೀರಿ ಟುವರ್ಡ್ಸ್ ದ ಲೆಫ್ಟ್. ವೈ ಸಿಕ್ಕಿದರೆ ವೈ ಅಂತಲೇ ಬರೀರಿ ಟುವರ್ಡ್ಸ್ ದ ಲೆಫ್ಟ್ ಲೆಫ್ಟ್ ಲೆಫ್ಟ್. ಎಲ್ಲಿ ತನಕ ಹೇಳ್ತೀರಿ ಮಿಷಿನ್ ಹತ್ರ ನೀವು ಬರಬೇಕು ಅಂತ? ಲೆಫ್ಟ್ ಸೈಡ್ ಮೂವ್ ಆಗು ಮಿಷಿನ್ ಟಿಲ್ ಎಕ್ಸಿನ ರೈಟ್ ಸೈಡ್ ತನಕ. ನಿಮಗೆ ಎಲ್ಲಿ ಸಿಗಬೇಕು, ಎಕ್ಸ್ ಸಿಗಬೇಕು. ಎಕ್ಸೇ ಇರಲಿ. ನೆಕ್ಸ್ಟ್ ಅದರ ರೈಟಿಗೆ ಹೋಗು. ಆಯಿತಾ? ಅಲ್ಲಿಗೆ ಸೆಕೆಂಡ್ ಇಟಿರೇಷನ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಇಟಿರೇಷನಲ್ಲಿ ಎ ಸಿಕ್ಕಿತಾ, ಎಗೇನ್ ಅದೇ ಸ್ಟೆಪ್. ಎ ಸಿಕ್ಕಿತಾ ಅದನ್ನು ಎಕ್ಸ್ ಬರೀರಿ ರೈಟ್ ಸೈಡ್ ಮೂವ್ ಆಗಿ. ನೆಕ್ಸ್ಟ್ ಎ ಸಿಕ್ಕಿತಾ ಸೆಲ್ಫ್ ಲೂಪ್ ಆಯಿತು. ನೆಕ್ಸ್ಟ್ ವೈ ಸಿಕ್ಕಿದರೆ ಅದನ್ನು ಕೂಡ ಇದು ಸ್ಕಿಪ್ ಮಾಡ್ತಾ ಇದೆ. ಸೊ ವೈಯೇ ಇರಲಿ ಮೂಮೆಂಟ್ ಟುವರ್ಡ್ಸ್ ದ ರೈಟ್ ಸೈಡ್. ಆಯಿತಾ? ನೆಕ್ಸ್ಟ್ ಬಿ ಸಿಕ್ಕಿತಾ, ಬಿಯನ್ನು ವೈ ಬರೆದೆ. ನೆಕ್ಸ್ಟು ರೈಟಿಗೆ ಹೋಗು. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಝೆಡ್ ಬರೀಲಿಲ್ಲ, ಬಿ ಝೆಡ್ ಸ್ಕಿಪ್ ಆಗಿದೆ. ಬಿ ಆರ್. ನೆಕ್ಸ್ಟ್ ಝೆಡ್ ಸಿಕ್ಕಿದ್ರು ಕೂಡ ರೈಟಿಗೆ ಹೋಗಲಿ. ಆಯಿತಾ? ನೆಕ್ಸ್ಟ್ ಇಲ್ಲಿ ಬಿ ಝೆಡ್ ಸ್ಕಿಪ್ ಮಾಡಿ ಸಿ ಸಿಕ್ಕಿತಾ, ಸಿಯನ್ನು ಝೆಡ್ ಬರೆದೆ ಮೂಮೆಂಟ್ ಲೆಫ್ಟ್ ಸೈಡಿಗೆ ಹೋಗಿ ಅಂತ ಹೇಳ್ತೀರಿ. ನೆಕ್ಸ್ಟ್ ಏನೆಲ್ಲ ಸ್ಕಿಪ್ ಮಾಡಬೇಕಿಲ್ಲಿ ಬಿ ಕೂಡ ಇದೆ, ಝೆಡ್ ಕೂಡ ಇದೆ. ಸೊ ಝೆಡ್ ಸಿಕ್ಕಿದರೆ ಅದನ್ನು ಕೂಡ ಸ್ಕಿಪ್ ಮಾಡ್ತಾಯಿದ್ದೆ. ಝೆಡ್ಡೇ ಇರಲಿ ಲೆಫ್ಟ್ ಸೈಡ್. ನೆಕ್ಸ್ಟ್ ಬಿ ಸಿಕ್ಕಿದೆ, ಸ್ಕಿಪ್. ನೆಕ್ಸ್ಟ್ ವೈ ಸ್ಕಿಪ್, ವೈ ಆಯಿತು ಸ್ಕಿಪ್. ನೆಕ್ಸ್ಟ್ ಎಗೇನ್ ನೀವು ಎಕ್ಸಿನ ಹೆಡ್ಡರಿಗೆ ಬಂದು ನಿಂತಿದ್ದೀರಿ, ಎಕ್ಸಿನ ಹೆಡ್ಡರ್. Q0 ಎಗೇನ್ ಸೇಮ್ ಸ್ಟೆಪ್ಪು. Q0ಗೆ ಎ ಬಂತು, ಆಮೇಲೆ ಸ್ಕಿಪ್ ಆಯಿತು. ನೆಕ್ಸ್ಟ್ ಪುನಃ ಇಲ್ಲಿ ಎ ಅನ್ನು ಎಕ್ಸ್ ಅಂತ ಬರೆದ್ರಿ. ನೆಕ್ಸ್ಟ್ ವೈ ಸ್ಕಿಪ್ ಆಯಿತು. ಬಿ ಅನ್ನು ವೈ ಅಂತ ಬರೆದ್ರಿ. ನೆಕ್ಸ್ಟ್ ಝೆಡ್ ಇಲ್ಲಿ ಸ್ಕಿಪ್ ಆಯಿತು. ಸಿ ಅನ್ನು ಝೆಡ್ ಅಂತ ಬರೆದ್ರಿ. ಮೂಮೆಂಟು ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಆಯಿತು. ಆಯಿತಾ? ನೆಕ್ಸ್ಟ್ ಇಲ್ಲಿ ಹೆಡ್ಡರ್ ಎಗೇನ್ ಎ ಇದೆ. ಓಕೆ, ಇಲ್ಲಿ ಬಂತು. ಇಲ್ಲಿ ಲೆಫ್ಟಿಂದ ಮೂವ್ಮೆಂಟ್ ಆಗಿ ಎಕ್ಸಿನ ರೈಟ್ ಸೈಡಿಗೆ ಎ ಬೇಕು. ಎಕ್ಸಿನ ರೈಟ್ ಸೈಡಿಗೆ ಎ ಇಲ್ಲ. ಕರೆಕ್ಟಾ? ಎಕ್ಸಿನ ರೈಟ್ ಸೈಡಿಗೆ ಎ ಇಲ್ಲ, ಬಟ್ ಇಲ್ಲಿ ವೈ ಇದೆ. ಆಯಿತಾ? ವೈ ಇದೆ. ವೈಯನ್ನು ಏನು ಮಾಡೋದು, ವೈ ಸಿಕ್ಕಿತಾ, ವೈಯೇ ಇರಲಿ ರೈಟಿಗೆ ಹೋಗು. ಆಯಿತಾ? ರೈಟಿಗೆ ಬಂತು. ಅದಾದಮೇಲೆ ಇನ್ನೊಂದು ವೈ ಇದೆ. ವೈಯೇ ಇದೆಯಾ, ವೈಯೇ ಇರಲಿ ರೈಟ್ ಇದೆ. ಇನ್ನೊಂದು ವೈ ಇದೆ, ಸೆಲ್ಫ್ ಲೂಪ್ ಆಯಿತು. ಝೆಡ್ ಬರ್ತಾ ಇದೆ, Q5. ಸೊ ಝೆಡ್ ಬಂದರೆ ಝೆಡ್ಡೇ ಇರಲಿ ರೈಟಿಗೆ ಹೋಗಲಿ. ನೆಕ್ಸ್ಟ್ ಇನ್ನೊಮ್ಮೆ ಝೆಡ್ ಇದೆ, ಸೆಲ್ಫ್ ಲೂಪ್ ಹಾಕಿ. ಎಗೇನ್ ಝೆಡ್ ಸೆಲ್ಫ್ ಲೂಪ್. ನೆಕ್ಸ್ಟ್ ಬ್ಲ್ಯಾಂಕ್ ಸ್ಟೇಟು, ಬ್ಲ್ಯಾಂಕ್ ಲೆಫ್ಟ್ ಆರ್ ರೈಟ್ ಯಾವ್ದು ಬೇಕಾದು. Q6 is the final state. So this is the answer. Next question, I am going to solve this. Design a Turing machine to accept all set of palindrome. ಇಲ್ಲಿ ಆಲ್ ಸೆಟ್ ಆಫ್ ಪ್ಯಾಲಿಂಡ್ರೋಮ್ ಅಂದರೆ ಈವನ್ ಪ್ಯಾಲಿಂಡ್ರೋಮ್ಸ್ ಆಗಿರ್ಬೋದು, ಅಂತೆ ನೆಕ್ಸ್ಟ್ ಆಡ್ ಪ್ಯಾಲಿಂಡ್ರೋಮ್ಸ್ ಆಗಿರ್ಬೋದು. ಎರಡನ್ನು ಕೂಡ ಅಕ್ಸೆಪ್ಟ್ ಮಾಡಲಿಕ್ಕೆ ನಾವು ಟ್ಯೂರಿಂಗ್ ಮಿಷಿನ್ ಬರೀಬೇಕು. ಆ್ಯಂಡ್ ಡ್ರಾ ದ ಟ್ರಾನ್ಸಿಷನ್ ಟೇಬಲ್ ಆ್ಯಂಡ್ ಆಲ್ಸೋ ಟ್ರಾನ್ಸಿಷನ್ ಡಯಾಗ್ರಾಮ್. ಶೋ ದ ಸೀಕ್ವೆನ್ಸ್ ಆಫ್ ಐಡಿಸ್ ಫಾರ್ ಸ್ಟ್ರಿಂಗ್ ABA. ಕರೆಕ್ಟಾ? ABA ಅಂತಂದರೆ ದಿಸ್ ಈಸ್ AB, ಅದರದ್ದು ರಿವರ್ಸ್ BA, ಮಿಡಲಲ್ಲಿ A ಇದೆ. ಓಕೆ, ಇದು ಆಡ್ ಪ್ಯಾಲಿಂಡ್ರೋಮ್ ಆ್ಯಂಡ್ ಆಲ್ಸೋ ಮಿಡಲಲ್ಲಿ A ಇದೆ. ಆ್ಯಂಡ್ ದಿಸ್ ಈಸ್ ಸಮ್ ಇಂಪಾರ್ಟೆಂಟ್ ಕ್ವಶನ್ ನೀಡ್ ಟು ಬಿ ಸ್ಟಡಿಡ್. ಓಕೆ, ಇಲ್ಲಿ ನೋಡಿ, ಡಿಸೈನ್ ಟ್ಯೂರಿಂಗ್ ಮಿಷಿನ್ ಟು ಅಕ್ಸೆಪ್ಟ್ WWR ಅಂದರೆ ಅದು ಈವನ್ ಪ್ಯಾಲಿಂಡ್ರೋಮಿನ ಬಗ್ಗೆ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕನ್ಸ್ಟ್ರಕ್ಟ್ ಟ್ಯೂರಿಂಗ್ ಮಿಷಿನ್ ಟು ಅಕ್ಸೆಪ್ಟ್ ಸೆಟ್ ಆಫ್ ಆಲ್ ಈವನ್ ಪ್ಯಾಲಿಂಡ್ರೋಮ್ ಓವರ್ 0 and 1. ಸೊ ಪ್ಯಾಲಿಂಡ್ರೋಮ್ ಕ್ವಶನ್ ಪ್ರಿಟಿ ಇಂಪಾರ್ಟೆಂಟ್. ಓಕೆ, ಸೊ
ಇಲ್ಲಿ ಫಸ್ಟಿಗೆ ನಾವು ಈವನ್ ಪ್ಯಾಲಿಂಡ್ರೋಮಿಂದು WRಗೆ ಫಸ್ಟ್ ಡಯಾಗ್ರಾಮ್ ಮಾಡುವ. ನೆಕ್ಸ್ಟ್ ಆಡ್ ಪ್ಯಾಲಿಂಡ್ರೋಮಲ್ಲಿ ಇಲ್ಲಿ ನೀವು ನೋಡ್ಬೋದು, ನಮಗೆ ಇಲ್ಲಿ ಆಗ ಮಿಡಲಲ್ಲಿ ಎ ಕೊಟ್ಟಿದ್ದಾರೆ ಅಂದರೆ ಈ ಟೈಪ್. ಬಟ್ ಆಡ್ ಅಂತಂದರೆ ಅಲ್ಲಿ ಏನೇ ಇರಬೇಕು ಅಂತಿಲ್ಲ, ಬಿ ಕೂಡ ಇರ್ಬೋದು. ಈ ಟೈಪ್ ಬಂದರೆ ಹೇಗೆ, ಈ ಟೈಪ್ ಬಂದರೆ ಹೇಗೆ. ನೆಕ್ಸ್ಟ್ ಅದನ್ನು ಕಂಬೈನ್ ಮಾಡಿದರೆ ಯಾವ ಡಯಾಗ್ರಾಮ್ ಆಗ್ತದೆ ಅಂತ ನೋಡಬೇಕು. ಆಮೇಲೆ ಇನ್ನೊಂದು ಕೂಡ ಕ್ವಶನ್ ಫ್ರೇಮ್ ಮಾಡಿ ಕೇಳ್ಬೋದು, ಟು ಅಸೆಪ್ಟ್ WCWR ಮಿಡಲಲ್ಲಿ ಎ ಬಿಯನ್ನು ತೆಗೆದು ಸಿ ಅಂತ ಹಾಕಿ ಕೂಡ ಕೇಳ್ಬೋದು. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟಿಗೆ ನಾವು ಈವನ್ ಪ್ಯಾಲಿಂಡ್ರೋಮ್ ಮಾಡುವ. ಸೊ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿ, ಐ ಹ್ಯಾವ್ AB ಅಂತ ಇಷ್ಟು. ಆದರೆ ಇದು ರಿವರ್ಸ್ ಯಾವುದು, WR. ಫಸ್ಟಿಗೆ ಇದು ಈವನ್ ಇದ್ದಾಯ್ತಾ. ನೆಕ್ಸ್ಟ್ ಅದರಿಂದ ರಿವರ್ಸ್ ಏನು, BA ಆಯಿತಾ. ನೆಕ್ಸ್ಟ್ ಈಸ್ ಅ ಬ್ಲ್ಯಾಂಕ್ ಸ್ಟೇಟ್. ಸೊ ಇದರ ಲಾಜಿಕ್ ಹೇಗಂತಂದರೆ, ಈಗ ರಿವರ್ಸ್ ಬರುವಾಗ ನೀವು ಇದನ್ನು ಹೇಗೆ ಪ್ರೊನೌನ್ಸ್ ಮಾಡ್ತೀರಾ, BA ಕರೆಕ್ಟಾ. BA ಅಂದರೆ ಎಗೆ ಯಾವುದು ಮ್ಯಾಚ್ ಮಾಡುವ, ನಾವು ಇದನ್ನು ಮ್ಯಾಚ್ ಮಾಡುವ. ನೆಕ್ಸ್ಟ್ ಬಿಗೆ ಇಲ್ಲಿ, ನೆಕ್ಸ್ಟ್ ಎಗೆ ಇಲ್ಲಿ, ನೆಕ್ಸ್ಟ್ ಬಿಗೆ ಇಲ್ಲಿ. ಅಲ್ಲಿಗೆ ನಮ್ಮ ಸ್ಟ್ರಿಂಗ್ ರೀಡ್ ಆಯಿತು ಆಯಿತಾ. ಸೊ ಫಸ್ಟಿಗೆ ನಾನು ಎಯನ್ನು ಬ್ಲ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೇನೆ. ಇದನ್ನು ತೆಗೆದು ಬ್ಲ್ಯಾಂಕ್ ಮಾಡ್ತೇನೆ. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಬ್ಲ್ಯಾಂಕ್ ಕಂಟಿನ್ಯೂ ಹೋಗ್ತಾ ಟುವರ್ಡ್ಸ್ ದ ರೈಟ್ ಮೂವ್ ಆಗಬೇಕು. ನೆಕ್ಸ್ಟ್ ಬ್ಲ್ಯಾಂಕಿನ ಲೆಫ್ಟನ್ನು ನೋಡಿ, ಯಾಕಂತಂದರೆ ಅದು ಎಂಡಿಂಗಲ್ಲಿದೆ ಅಲ್ಲ. ಬ್ಲ್ಯಾಂಕಿನ ಲೆಫ್ಟಲ್ಲಿ ಎ ಇದೆ ಅಲ್ಲ, ಎಗೆ ಎ ಮ್ಯಾಚ್ ಆಗ್ತಿದೆ, ಅದನ್ನು ತೆಗೆದು ಬ್ಲ್ಯಾಂಕ್ ಬರುತ್ತೆ. ನೆಕ್ಸ್ಟ್ ಪುನಃ ಮತ್ತೆ ಎಗೇನ್ ಲೆಫ್ಟಿಗೆ ಬರಬೇಕು. ಎಲ್ಲಿ ತನಕ, ಬ್ಲ್ಯಾಂಕಿನ ರೈಟಿಗೆ ಬನ್ನಿ, ಆಗ ಅಲ್ಲಿ ಬಿ ಇದೆ ಆಯಿತಾ. ಅದನ್ನು ಕೂಡ ಬ್ಲ್ಯಾಂಕ್ ಮಾಡಿ. ಎಗೇನ್ ಮೂವ್ ಟುವರ್ಡ್ಸ್ ದ ರೈಟ್, ಬಿಗೆ ಬಿ ಮ್ಯಾಚ್ ಆಗ್ತಿದೆಯಾ, ಅದನ್ನು ಬ್ಲ್ಯಾಂಕ್. ಟುವರ್ಡ್ಸ್ ರೈಟ್ ಎ, ಅದನ್ನು ಬಿ. ಎಗೇನ್ ಇಲ್ಲಿ ಸರ್ಚ್ ಫಾರ್ ಬಿ. ಇದು ಆಮೇಲೆ ನೆಕ್ಸ್ಟ್ ಎಗೇನ್ ಬಿ, ಅಲ್ಲಿ ಮ್ಯಾಚ್ ಮಾಡಿ ಎಗೇನ್ ಅದನ್ನು ಬ್ಲ್ಯಾಂಕ್ ಮಾಡೋದು. ಅಲ್ಲಿಗೆ ಎಲ್ಲ ಸ್ಟ್ರಿಂಗ್ ಆಯ್ತಲ್ಲ. ನೆಕ್ಸ್ಟ್ ಮೂವ್ ಟುವರ್ಡ್ಸ್ ಟು ದ ಹಾಲ್ಟಿಂಗ್ ಸ್ಟೇಟ್. ಸೊ ಅದನ್ನು ಎಲಾಬ್ರೇಟ್ ಮಾಡಿ ಬರೆದಿದ್ದೇನೆ. ಸೊ ದಿಸ್ ಈಸ್ ದ ಸ್ಟ್ರಿಂಗ್ ಐ ಆಮ್ ಕನ್ಸಿಡರಿಂಗ್. ಸೊ ಫಸ್ಟಿಗೆ ಇಲ್ಲಿಂದ ಹೆಡ್ಡರ್ ಸ್ಟಾರ್ಟ್ ಆಗುತ್ತೆ. ಎಯನ್ನು ಬ್ಲ್ಯಾಂಕ್ ಅಂತ ತಗೊಂಡೆ. ನೆಕ್ಸ್ಟ್ ನನಗೆ ಏನು ಮಾಡಬೇಕು, ಲಾಸ್ಟಲ್ಲಿ ಇರೋ ಎಯನ್ನು ತಗೊಳ್ಬೇಕು, ಯಾಕಂತಂದರೆ ಅಲ್ಲಿಂದ ರಿವರ್ಸ್ ಆಗೋದಲ್ಲ. ಸೊ ಬ್ಲ್ಯಾಂಕ್ ಎಲ್ಲಿ ತನಕ ಮೂವ್ ಆಗಬೇಕು, ಲಾಸ್ಟ್ ಲೆಟರಿಗೆ ಮೂವ್ ಆಗಬೇಕು ಆಯಿತಾ. ಲಾಸ್ಟ್ ಲೆಟರ್ ಅಂತ ಹೇಗೆ ನಾವು ಮಿಷಿನಿಗೆ ಹೇಳೋದು, ಬ್ಲ್ಯಾಂಕಿನ ಲೆಫ್ಟ್ ತನಕ ಮೂವ್ ಆಗು. ಸೊ ಎಯನ್ನು ಬಿ ಅಂತ ಬರೆದಾದ್ಮೇಲೆ ಐ ಆಮ್ ಗೋಯಿಂಗ್ ಟು ಸರ್ಚ್ ದ ಬ್ಲ್ಯಾಂಕ್. ಇಲ್ಲಿ ಬ್ಲ್ಯಾಂಕ್ ಸಿಕ್ಕಿತಾ, ಬ್ಲ್ಯಾಂಕ್ ಸಿಕ್ಕಿದ ಮೇಲೆ ಲೆಫ್ಟ್ ತೆಗೀರಿ. ಲೆಫ್ಟಲ್ಲಿ ಏನಿದೆ, ಎ ಇದೆ. ಎಯನ್ನು ಎಗೇನು ಬ್ಲ್ಯಾಂಕ್ ಮಾಡಿದೆ. ಸೊ ಅಲ್ಲಿಗೆ ಎಗೆ ಎಯನ್ನು ಮ್ಯಾಚ್ ಮಾಡಿ ಬ್ಲ್ಯಾಂಕ್ ಬರೆದಾಯಿತು. ನೆಕ್ಸ್ಟ್ ಎಲ್ಲಿಗೆ ಬರಬೇಕು, ಪುನಃ ಬ್ಲ್ಯಾಂಕಿಗೆ ಬನ್ನಿ. ಬ್ಲ್ಯಾಂಕಿನ ರೈಟ್ ಪೊಸಿಷನಲ್ಲಿ ನೋಡೋದು. ರೈಟ್ ಪೊಸಿಷನಲ್ಲಿ ಏನಿದೆ, ಬಿ ಇದೆ. ಸೆಕೆಂಡ್ ಇಟಿರೇಷನಲ್ಲಿ ಬಿಯನ್ನು ಕೂಡ ಬ್ಲ್ಯಾಂಕ್ ಮಾಡಿದೆ. ಎಗೇನ್ ಗೋ ಫಾರ್ ದಿಸ್ ಬ್ಲ್ಯಾಂಕಿನ ಲೆಫ್ಟಲ್ಲಿ ಏನಿದೆ, ಅದನ್ನು ನೀವು ಬ್ಲ್ಯಾಂಕ್ ಮಾಡಿದರೆ ಆಯಿತು. ಎಗೇನು ಗೋ ಲೆಫ್ಟ್, ಎಗೇನ್ ಗೋ ರೈಟ್, ಎಗೇನ್ ಗೋ ಲೆಫ್ಟ್ ಮಾಡಿ, ಆಗ ಎಲ್ಲ ಕೂಡ ಬ್ಲ್ಯಾಂಕ್ ಆಗುತ್ತೆ. ಸ್ಟ್ರಿಂಗ್ ರೀಡ್ ಮತ್ತು ರೈಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯು ಫೈನಲಿ ಗೋ ಫಾರ್ ದ ಫೈನಲ್ ಬ್ಲ್ಯಾಂಕ್ ಸ್ಟೇಟ್. ಸೊ ಈಗ ಡಯಾಗ್ರಾಮ್ ಮಾಡುವಾಗ ನಾನು ಫಸ್ಟಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ, Q0 ಈಸ್ ಮೈ ಇನಿಷಿಯಲ್ ಸ್ಟೇಟ್. ಅದಾದಮೇಲೆ ನಾನು ಎ ಇನ್ಪುಟ್ ಆದರೆ ಅದನ್ನು ನಾನು ಬ್ಲ್ಯಾಂಕ್ ಮಾಡಿ ಟುವರ್ಡ್ಸ್ ಮೂವಿಂಗ್ ರೈಟ್ ಆಯಿತಾ. ಇನ್ನೊಂದು ಸ್ಟೇಟಿಗೆ ಮೂವ್ ಆದರೆ ಆ್ಯಂಡ್ ಯಾವುದನ್ನೆಲ್ಲ ಸ್ಕಿಪ್ ಮಾಡಬೇಕು, ಐ ಆಮ್ ಸ್ಕಿಪ್ಪಿಂಗ್. ಎ ಇದ್ದರೆ ಏನೇ ಇರಲಿ ರೈಟಿಗೆ ಮೂವ್ ಆಗ್ತಾ ಹೋಗಲಿ, ಬಿ ಇದ್ದರೆ ಬಿನೇ ಇರಲಿ ರೈಟಿಗೆ ಮೂವ್ ಆಗ್ತಾ ಹೋಗಲಿ. ಸ್ಟಿಲ್ ನನಗೆ ಬಿ ಸಿಕ್ಕಿದರೆ ಬ್ಲ್ಯಾಂಕೇ ಇರಲಿ, ಅದನ್ನು ಲೆಫ್ಟ್ ತೆಗಿಬೇಕು, ಯಾಕಂತಂದರೆ ಎಗೆ ಎಯನ್ನು ಮಾಚಬೇಕಲ್ಲ. ಸೊ ಬ್ಲ್ಯಾಂಕ್ ಸಿಕ್ಕಿದರೆ ಬ್ಲ್ಯಾಂಕೇ ಇರಲಿ ಅದರ ಲೆಫ್ಟ್, ಬಿಕಾಸ್ ವಿ ಆರ್ ಟೆಲ್ಲಿಂಗ್ ದಟ್ ಇನ್ ದ ಲೆಫ್ಟ್ ಪೊಸಿಷನ್ ವಿ ಹ್ಯಾವ್ ಎನದರ್ ಎ, ಸೊ ಮೇಕ್ ಇಟ್ ಆಸ್ ಅ ಬ್ಲ್ಯಾಂಕ್. ಸೊ ಬ್ಲ್ಯಾಂಕ್ ಇದ್ದರೆ ಬ್ಲ್ಯಾಂಕೇ ಇರಲಿ, ಲೆಫ್ಟ್ ಮಾಡಿ. ನೆಕ್ಸ್ಟ್ Q2 ಸ್ಟೇಟ್. Q2 ಅಲ್ಲಿಗೆ ಈ ಬ್ಲ್ಯಾಂಕಿಂದ ಲೆಫ್ಟ್ ತಗೊಂಡಾಯ್ತಲ್ಲ. ಈಗ ನಾವು ಈ ಪೊಸಿಷನಲ್ಲಿ ಎ ಸಿಗ್ತಾ ಇದೆ, ಅದನ್ನು ಏನು ಮಾಡಬೇಕು, ಬ್ಲ್ಯಾಂಕ್ ಮಾಡಬೇಕು. ಸೊ ಎ ಇದ್ದರೆ ಬ್ಲ್ಯಾಂಕ್, ದೆನ್ ಮೂವ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್.
ಹೋಮ್. ಎ ಇದ್ದರೆ ಅದನ್ನು ಬ್ಲ್ಯಾಂಕ್ ಮಾಡಲಿ ಆ್ಯಂಡ್ ಮೂವ್ ಟುವರ್ಡ್ಸ್ ಲೆಫ್ಟ್ ಸೈಡ್. ದಿಸ್ ಈಸ್ Q3 ಆಯಿತಾ. ಈಗ ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋಗಿದೆ. ಯಾವುದನ್ನೆಲ್ಲ ಸ್ಕಿಪ್ ಮಾಡಬೇಕು? ಎ ಬಿ ಅನ್ನು ಸ್ಕಿಪ್ ಮಾಡ್ತಾ ಹೋಗಬೇಕು. ಸೊ ಎ ಇದ್ದರೆ ಎ ಇರಲಿ ಟುವರ್ಡ್ಸ್ ದ ಲೆಫ್ಟ್, ಬಿ ಇದ್ದರೆ ಬಿ ಎ ಇರಲಿ ಟುವರ್ಡ್ಸ್ ದ ಲೆಫ್ಟ್. ಎಲ್ಲಿ ತನಕ ಎಗೈನ್ ಬ್ಲ್ಯಾಂಕ್ ಸಿಗಬೇಕು ಆ್ಯಂಡ್ ನಮಗೆ ಬಿ ನೆಕ್ಸ್ಟ್ ಪೊಸಿಷನಲ್ಲಿದೆ. ಸೊ ಎಲ್ಲಿ ತನಕ ಸ್ಕಿಪ್ ಮಾಡಬೇಕು? ಬಿ ಎ ಇರಲಿ, ಎಗೈನ್ ನೆಕ್ಸ್ಟ್ ಪಾಯಿಂಟರಿಗೆ ಹೇಗೆ ಮಾಡೋದು? ಟುವರ್ಡ್ಸ್ ದ ರೈಟ್ ಪಾಯಿಂಟರ್ ಮಾಡಬೇಕು ಆಯಿತಾ. ಈಗ ಸೆಕೆಂಡ್ ಇಟಿರೇಷನಲ್ಲಿ ಏನಾಯಿತು? ಫಸ್ಟ್ ಎ ಈಸ್ ರಿಪ್ಲೇಸ್ಡ್ ಬೈ ಬ್ಲ್ಯಾಂಕ್ ಆ್ಯಂಡ್ ಲಾಸ್ಟ್ ಎ ರಿಪ್ಲೇಸ್ಡ್ ಬೈ ಬ್ಲ್ಯಾಂಕ್. ನೆಕ್ಸ್ಟ್ ಈಗ ನಾವು ಸೇಮ್ ಈಗ ಬಿ ಇದೆ. ಸೊ ಇಲ್ಲಿಂದ ನಾವು ಎಗೆ ಮಾತ್ರ ಇನ್ಪುಟ್ ಪಾತ್ ಹೋಗಿದೆ. ನೆಕ್ಸ್ಟ್ ಬಿ ಅನ್ನು ನಾವಿಲ್ಲಿ ಬ್ಲ್ಯಾಂಕ್ ಅಂತ ರಿಪ್ಲೇಸ್ ಮಾಡಬೇಕು, ಕರೆಕ್ಟಾ? ಇನ್ನೊಂದು ಪಾತ್ ತಗೊಳ್ಳಿ. ಸೊ ಬಿ ಇನ್ಪುಟ್ ಆದರೆ ದಿಸ್ ಬಿ ಇನ್ಪುಟ್ ಆದರೆ ಅದನ್ನು ಬ್ಲ್ಯಾಂಕ್ ಮಾಡಿ ಮೂವ್ ಟುವರ್ಡ್ಸ್ ದ ರೈಟ್. ನೆಕ್ಸ್ಟು Q4 ಸ್ಟೇಟ್ ಆಯಿತು. ಆ್ಯಂಡ್ ಯಾವುದನ್ನೆಲ್ಲ ಎ ಬಿ ಸ್ಕಿಪ್ ಮಾಡ್ತಾ ಹೋಗಬೇಕು. ಎ ಆರ್ ಬಿ ಆರ್ ಆಯಿತಾ. ನೆಕ್ಸ್ಟ್ ಎಲ್ಲಿ ತನಕ? ಎಗೈನ್ ಬ್ಲ್ಯಾಂಕ್ ಸ್ಟೇಟಿನ ಲೆಫ್ಟ್ ತನಕ. ಸೊ ಬ್ಲ್ಯಾಂಕ್ ಇದ್ದರೆ ಬ್ಲ್ಯಾಂಕೇ ಇರಲಿ, ಅದರ ಲೆಫ್ಟಿಗೆ ಬಾ, ಆಗ ನಮಗೆ ಇನ್ನೊಂದು ಬಿ ಮ್ಯಾಚ್ ಮಾಡಲಿಕ್ಕೆ ಸಿಗ್ತದೆ. ದಿಸ್ ಈಸ್ Q5. ಸೊ ಬ್ಲ್ಯಾಂಕಿನ ಲೆಫ್ಟಲ್ಲಿ ಬಂದ್ವಿ, ಆಗೇನಿದೆ ಇಲ್ಲಿ ಬಿ ಇದೆ, ಆ ಬಿಯನ್ನು ಬ್ಲ್ಯಾಂಕಿಂದ ರಿಪ್ಲೇಸ್ ಮಾಡಿ. ಬಿ ಈಸ್ ಗೋಯಿಂಗ್ ಟು ರಿಪ್ಲೇಸ್ಡ್ ಬೈ ಬ್ಲ್ಯಾಂಕ್ ಆ್ಯಂಡ್ ಮೂವ್ ಟುವರ್ಡ್ಸ್ ದ ಲೆಫ್ಟ್. ಮೂವ್ ಟುವರ್ಡ್ಸ್ ದ ಲೆಫ್ಟ್. ಆಮೇಲೆ ಯಾವುದನ್ನೆಲ್ಲ ಸ್ಕಿಪ್ ಮಾಡಬೇಕು? ಎ ಬಿಯನ್ನು ಸ್ಕಿಪ್ ಮಾಡಬೇಕು. ಇಲ್ಲಿ ಸ್ಕಿಪ್ ಆಗ್ತಾ ಇದೆ ಎ ಬಿ. ಸ್ಕಿಪ್ ಆದಮೇಲೆ ಎಗೈನ್ ಬ್ಲ್ಯಾಂಕಿನ ರೈಟಿಗೆ ಬಂದಿರಬೇಕು. ಬ್ಲ್ಯಾಂಕ್ ರೈಟ್ ಬಂದು Q0 ಸ್ಟೇಟಲ್ಲಿದೆ. ಈಗ ಸೆಕೆಂಡ್ ಇಟಿರೇಷನ್ ಆದಮೇಲೆ ಎ ಸಾಯಿತು, ಬಿ ಸಾಯಿತು, ಇಲ್ಲಿ ಬ್ಯಾಕ್ ಸೈಡಿಂದ ಸಹ ಎ ಆ್ಯಂಡ್ ಬಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಥರ್ಡ್ ಇಟಿರೇಷನಲ್ಲಿ ಎಗೈನ್ ಎ ಅಲ್ವಾ, ಸೊ ಎ ಫಾಲೋಸ್ ದಿಸ್ ಪಾತ್. ನೆಕ್ಸ್ಟ್ ಇಟಿರೇಷನಲ್ಲಿ ಬಿ ಅಂದರೆ ಎಗೈನ್ ದಿಸ್ ಫಾಲೋ ದಿಸ್ ಪಾತ್. ಎ ಅಂದರೆ ಈ ಪಾತ್ ಆಯಿತು, ಬಿ ಅಂದರೆ ಈ ಪಾತ್ ಆಯಿತು ಆಯಿತಾ. ಇಲ್ಲಿ ಬಿ ಆದಮೇಲೆ ಬಿ ರೈಟ್ಸ್ ಬಿ ಹಿಯರ್ ಆ್ಯಂಡ್ ಮೂವ್ ಟುವರ್ಡ್ಸ್ ದ ಲೆಫ್ಟಿಗೆ ಆದಮೇಲೆ ಎಗೈನ್ ಬ್ಲ್ಯಾಂಕಿಗೆ ಬಂದು ನಿಂತಿತ್ತ. ಬ್ಲ್ಯಾಂಕಲ್ಲಿ ಈಗ ಬ್ಲ್ಯಾಂಕಿನ ರೈಟಲ್ಲಿ ಎ ಆರ್ ಬಿ ಇದೆಯಾ ಅಂತ ಚೆಕ್ ಮಾಡ್ತದೆ. ಬ್ಲ್ಯಾಂಕಿನ ರೈಟಲ್ಲಿ ಈಗ ಬ್ಲ್ಯಾಂಕ್ ಮಾತ್ರ ಇರುವಂಥದ್ದು. ನೆಕ್ಸ್ಟ್ ಫೈನಲ್ ಹಾಲ್ಟಿಂಗ್ ಸ್ಟೇಟಿಗೆ ಇಲ್ಲಿ ಹೋಗಬೇಕು, ಕರೆಕ್ಟಾ? ಸೊ ಇಲ್ಲಿಂದ ನೀವು ಇನ್ನೊಂದು ಸ್ಟೇಟ್ ತಗೊಂಡು ಬ್ಲ್ಯಾಂಕೇ ಇದ್ದರೆ ಇಲ್ಲಿ ಬ್ಲ್ಯಾಂಕ್ ಇದ್ದರೆ ಬ್ಲ್ಯಾಂಕೇ ಇರಲಿ, ಮೂವ್ ಟುವರ್ಡ್ಸ್ ದ ರೈಟ್. ನೆಕ್ಸ್ಟ್ ದ ಫೈನಲ್ ಸ್ಟೇಟ್ Q5, Q6 is the final state. ಆ್ಯಂಡ್ ಕನ್ಸಿಡರ್, ಈಗ ನಾವೀಗ ಈವನ್ ಪ್ಯಾಲಿಂಡ್ರೋಮಿಗೆ ಆಯ್ತಲ್ಲ, ಆಡ್ ಪ್ಯಾಲಿಂಡ್ರೋಮ್ ಅಂದರೆ ಹೇಗೆ? ಮಿಡಲಲ್ಲಿ ಒಂದು ಲೆಟರ್ ಇರ್ತದೆ ಅಷ್ಟೇ. ಸೊ ಸೇಮ್ ಪ್ರೊಸೀಜರ್ ಈಗ ಕನ್ಸಿಡರ್ ಆಯಿತಾ. ನನ್ನ ಹತ್ರ ಎ ಬಿ ಎ ಇದೆ, ಬೇಡ ಇದನ್ನು ಎಕ್ಸಾಂಪಲ್ ತಗೊಳ್ಳಿ. ಎ ಬಿ ಇದೆ, ಆಮೇಲೆ ಅದರ ರಿವರ್ಸ್ ಬಿ ಎ ಇದೆ. ಆಡ್ ಪ್ಯಾಲಿಂಡ್ರೋಮ್ ಅಂದರೆ ಇಲ್ಲಿ ಎಕ್ಸ್ಟ್ರಾ ಎ ಬರುತ್ತೆ ಆಯಿತಾ, ಆರ್ ಬಿ ಬರುತ್ತೆ, ಆರ್ ಸಿ ಬರುತ್ತೆ, ಏನು ಬೇಕಾದರೂ ಬರ್ಬೋದು. ಇಲ್ಲಿ ID ಕೊಟ್ಟ ಪ್ರಕಾರ ಅಲ್ಲೇ ಎ ಇದೆ ಆಯಿತಾ ಕ್ವಶನಲ್ಲಿ. ಸೊ ಇಲ್ಲಿ ತನಕ ನೀವೇ ಈಗ ಅದೇ ಮೆಥಡ್ ಹೇಗಂತಂದರೆ ಹಾಗೇನೆ, ಇಲ್ಲಿಂದ ಎಗೆ ಇದನ್ನು ಮ್ಯಾಚ್ ಮಾಡಿದ್ರಿ, ಬಿ ಮ್ಯಾಚ್ ಮಾಡಿದ್ರಿ, ಎ ಮ್ಯಾಚ್ ಮಾಡಿದ್ರಿ, ಬಿ ಮ್ಯಾಚ್ ಮಾಡಿದ್ರಿ ಆಯಿತಾ. ನೆಕ್ಸ್ಟ್ ಬಿಯನ್ನು ಇಲ್ಲಿ ಬ್ಲ್ಯಾಂಕ್ ಮಾಡಿದ್ರಿ, ಅದಾದಮೇಲೆ ಇದೇನು ಮಾಡ್ತದೆ, ಲೆಫ್ಟಿಗೆ ಸರ್ಚ್ ಮಾಡ್ತಾ ಹೋಗ್ತದೆ. ಆಮೇಲೆ ಎ ಸಿಕ್ಕಿತಾ, ಎಯನ್ನು ಈಗ ನೀವೇನು ಮಾಡಬೇಕು, ಎಯನ್ನು ಬ್ಲ್ಯಾಂಕ್ ಮಾಡಬೇಕು ಆಯಿತಾ. ಎಯನ್ನು ಬ್ಲ್ಯಾಂಕ್ ಮಾಡಿದ ಮೇಲೆ ಈ ಎಯನ್ನು ಬ್ಲ್ಯಾಂಕ್ ಮಾಡಿದ ಮೇಲೆ ಫೈನಲ್ ಹಾಲ್ಟಿಂಗ್ ಸ್ಟೇಟಿಗೆ ಹೋಗಬೇಕಲ್ಲ. ಸೊ ಮೂವ್ ಟುವರ್ಡ್ಸ್ ಲೈಕ್ ದಿಸ್ ಅಂದರೆ ಇಲ್ಲಿ ಎಯನ್ನು ನೀವು ರಿಪ್ಲೇಸ್ಡ್ ಮಾಡಿ ಬ್ಲ್ಯಾಂಕ್ ಬರೆದ್ರಿ, ಆಮೇಲೆ ಇಲ್ಲಿ ಆಲ್ರೆಡಿ ಎಲ್ಲ ಬ್ಲ್ಯಾಂಕ್ ಆಗಿರುತ್ತಲ್ಲ, ಮೂವ್ ಟುವರ್ಡ್ಸ್ ಆ್ಯಂಡ್ ರೀಚ್ ಹಾಲ್ಟಿಂಗ್ ಸ್ಟೇಟ್. ಇಷ್ಟನ್ನು ನೀವು ಇದರಲ್ಲೀಗ ಆ್ಯಡ್ ಮಾಡಬೇಕಷ್ಟೆ ಆಯಿತಾ. ಸೊ
ನಾನು ಇಲ್ಲೇ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈಗ ಇಲ್ಲೀಗ ಎಕ್ಸ್ಟ್ರಾ ಮಿಡಲಲ್ಲಿ ಎ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನೀವು ಬ್ಲ್ಯಾಂಕ್ ಮಾಡಿದರೆ ಸೊ ಬಿ 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 ಬಿ, ಇಲ್ಲಿ ಕೂಡ ಬಿ 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 ಆಯಿತು. ಎಕ್ಸ್ಟ್ರಾ ಯಾವುದಿದೆ? ಎ ಇದೆ. ಆಯಿತಾ? ಇಲ್ಲೀಗ ರಿಟರ್ನ್ ಬರ್ತಾ ಇದೆ. ಎ ಸಿಕ್ಕಿತಲ್ಲ, ಎಯನ್ನು ಬ್ಲ್ಯಾಂಕ್ ಮಾಡ್ತದೆ. ಬ್ಲ್ಯಾಂಕ್ ಆದಮೇಲೆ ಎಗೇನ್ ಬ್ಲ್ಯಾಂಕ್ 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 ಆ್ಯಂಡ್ ಫೈನಲಿ ರೀಚಿಂಗ್ ಟು ಹಾಲ್ಟಿಂಗ್ ಸ್ಟೇಟ್. ಇಷ್ಟನ್ನು ನೀವೀಗ ಇಲ್ಲಿ ಆ್ಯಡ್ ಮಾಡಬೇಕು. ಆಯಿತಾ? ಈಗ ಡಯಾಗ್ರಾಮ್ ನೋಡಿ, ಎಲ್ಲಿ ತನಕ ಆಯಿತು? ಇಲ್ಲಿ ಬಿ ಇದೆ. ಬಿಯನ್ನು ಈಗ ಇಲ್ಲಿ ಬಿ ಇತ್ತಾ, ಅದನ್ನು ಬಿ ಅಂತ ಬರೆದ್ರೆ ಮೂವ್ ಟುವರ್ಡ್ಸ್ ದ ಲೆಫ್ಟ್ ಆಯಿತು. ಆ್ಯಂಡ್ ಬಿಯನ್ನು ಬಿ ಅಂತಲೇ ಬರೆದು ಸ್ಟಾರ್ಟಿಂಗ್ ಟು ಮೂವ್ ಲೆಫ್ಟ್ ಸೈಡ್. ಅದಾದಮೇಲೆ ಎಲ್ಲಿ ತನಕ ರೀಚ್ ಆಗ್ತೀರಾ? ಸ್ಟಿಲ್ ಯಾವಾಗ ಬಿಯ ರೈಟಿಗೆ ಸರ್ಚ್ ಮಾಡಬೇಕು. ಕರೆಕ್ಟಾ? ಸೊ ಇಲ್ಲಿ ಬಿ ಇದೆ, ಬಿಯ ರೈಟಲ್ಲಿ ಎಕ್ಸ್ಟ್ರಾ ಇದೆ. ಈಗ ಬಿ ಆರ್ ಅಂತಂದರೆ ಇಲ್ಲಿಗೆ ಬಂದು ನಿಂತಿದೆ, ಕ್ಯೂ ನಾಟ್ ಸ್ಟೇಟಲ್ಲಿ ಇದೆ. ಆಯಿತಾ? ಎಗೇನ್ ಎ ಸಿಕ್ಕಿದರೆ ಎಯನ್ನು ಬ್ಲ್ಯಾಂಕ್ ಮಾಡ್ತೀರಿ. ಎ ಸಿಕ್ಕಿದರೆ ಏನಾಯಿತು? ಎ ಬ್ಲ್ಯಾಂಕ್ ಆಯಿತು ಆ್ಯಂಡ್ ರೈಟಿಗೆ ಮೂವ್ ಆಯಿತು. ಎ ಬ್ಲ್ಯಾಂಕ್ ಆಯಿತು, ರೈಟಿಗೆ ಮೂವ್ ಆಯಿತು. ಓಕೆ, ನೆಕ್ಸ್ಟ್ ಬಿ ಇದೆ. ಬಿ ಸಿಕ್ಕಿದರೆ ಬಿ ಎ ಇರಲಿ, ಟುವರ್ಡ್ಸ್ ಲೆಫ್ಟ್ ಇದೆ. ಬಿ ಇದ್ದರೆ ಬಿ ಎ ಇರಲಿ, ಟುವರ್ಡ್ಸ್ ದ ಲೆಫ್ಟ್. ಆಯಿತಾ? ಇದಾದಮೇಲೆ ಬಿಯನ್ನು ಬಿ ಹಿಡಿದು ರೈಟ್ ಸೈಡಲ್ಲಿ ಮೂವ್ ಆದರೆ ನಾವು ಇಲ್ಲೊಂದು ಹಾಲ್ಟಿಂಗ್ ಸ್ಟೇಟಲ್ಲಿ ಇಲ್ಲಿ ಕೂಡ ಇದೆ ಅಲ್ಲ, ಇಲ್ಲಿ ಬಂದಿದ್ದನ್ನು ಈಗ ಫಿನಿಷ್ ಮಾಡಬೇಕು. ಯಾವ ಥರ? ಇಲ್ಲಿ ಇನ್ನೊಂದು ಸ್ಟೇಟನ್ನು ಮೆನ್ಷನ್ ಮಾಡಬೇಕು. ಸೊ Q2 ಅಲ್ಲಿ ಇಲ್ಲಿ ಲೆಫ್ಟಿಗೆ ಬಂದು ನಿಂತಿದ್ದ, ಬಿ ಬಂದರೆ ಬಿ ಎ ಇರಲಿ, ರೈಟಿಗೆ ಮೂವ್ ಆಗು. ರೈಟಿಗೆ ಮೂವ್ ಆಗ್ತಾ ಹೋದ್ಮೇಲೆ ಫೈನಲ್ ಸ್ಟೇಟ್. ಆಯಿತಾ? ದಿಸ್ ಈಸ್ ದ ಹಾಲ್ಟಿಂಗ್ ಸ್ಟೇಟ್. ಇದನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ಫಾರ್ ವಾಟ್? ಆಡ್. ಆಯಿತಾ? ಈಗ ಅದು WAWR ಆಯಿತು. ನೆಕ್ಸ್ಟ್ WBWR ಅಂತ ಇದ್ದರೆ ಮಿಡಲಲ್ಲಿ ಬಿ ಬಂದರೆ ಹೇಗೆ ಅಂತ. ಆಯಿತಾ? ಸಪೋಸ್ ಈಗ ಬಿ ಅಂತ ಇರಲಿ. ಆಯಿತಾ? ಸೇಮ್ ಈಗ ಇಲ್ಲಿ ಬ್ಲ್ಯಾಂಕ್ ಆಯ್ತಲ್ಲ, ದಿಸ್ ಈಸ್ ಬಿ. ನಾವು ಬಿಯನ್ನು ಬ್ಲ್ಯಾಂಕ್ ಅಂತ ಬರೆದು ಲೆಫ್ಟ್ ಸೈಡಿಗೆ ಮೂವ್ ಆದ್ರಿ ಟಿಲ್ ವ್ಯಾರ್ ಇನ್ನೊಂದು ಬಿದ್ದು ಹೆಡ್ಡರ್ ಸಿಗುವ ತನಕ. ಬಿ ರೈಟ್ ಹೆಡ್ಡರ್ ಸಿಕ್ಕಿತು, Q0 ಸ್ಟೇಟಲ್ಲಿದೆ. ಆಯಿತಾ? ಈಗ ಈ ಪೊಸಿಷನ್ನಲ್ಲಿದೆ. ನೆಕ್ಸ್ಟ್ ಬಿ ಸಿಗ್ತಾ ಇದೆ. ಕರೆಕ್ಟಾ? ಬಿಯನ್ನು ಬ್ಲ್ಯಾಂಕ್ ಅಂತ, ಬಿ ಸಿಕ್ಕಿದರೆ ಬ್ಲ್ಯಾಂಕ್ ಅಂತ ಮಾಡಿದ್ರಿ, ಮೂವ್ ಟುವರ್ಡ್ಸ್ ದ ರೈಟ್. ರೈಟಿಗೆ ಹೋಗುವಾಗ ಬಿ ಸಿಕ್ಕಿತಾ, ಬ್ಲ್ಯಾಂಕೇ ಇರಲಿ, ಮೂವ್ ಟುವರ್ಡ್ಸ್ ದ ಲೆಫ್ಟ್. ಆಯಿತಾ? ಈ ಸ್ಟೇಟನ್ನು ನೀವು ಇಲ್ಲಿ ಫೈನಲ್ ಸ್ಟೇಟಿಗೆ ತಂದು ನಿಲ್ಲಿಸಬೇಕು. ಹೇಗೆ? ಸೊ ಇಲ್ಲಿಂದ ಇದನ್ನೇ ಫೈನಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ. ಸೊ ದಿಸ್ ಈಸ್ BBR. ಆಯಿತಾ? ಇದು ಯಾವ ಕೇಸಲ್ಲಿ? WBWR ಅಂತ ಇದ್ದರೆ. ಈ ಫೈನಲ್ ಸ್ಟೇಟ್ ಯಾವಾಗ ಬರುವಂಥದ್ದು? WAWR ಅಂತ ಇದ್ದರೆ. ಈ ಫೈನಲ್ ಸ್ಟೇಟ್ ಯಾವಾಗ ಬರುವಂಥದ್ದು? WWR ಅಂತ ಇದ್ದರೆ. ಆಯಿತಾ? ಸೊ ಈ ಹೋಲ್ ಸೆಟ್ ಯಾವಾಗ ಬರುವಂಥದ್ದು? ನಮ್ಮ ಕ್ವಶನಲ್ಲಿ ಕೇಳಿದಾರಲ್ಲ, ಆಲ್ ಸೆಟ್ ಆಫ್ ಪ್ಯಾಲಿಂಡ್ರೋಮ್ ಅಂದರೆ ಇಷ್ಟನ್ನು ಕೂಡ ಮಾಡಬೇಕು. ಸೊ ದಿಸ್ ಈಸ್ ದ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ದಿಸ್. ಆ್ಯಂಡ್ ಇದು BBR ಯಾವುದಕ್ಕೆ? E1 ಪ್ಯಾಲಿಂಡ್ರೋಮ್. ಆ್ಯಂಡ್ ಇಲ್ಲಿ Q2 ಇಂದ ಫೈನಲ್ ಸ್ಟೇಟಿಗೆ ಹೋದರೆ ಅದು WAWRಗೆ. ನೆಕ್ಸ್ಟ್ Q5 ಇಂದ ಫೈನಲ್ ಸ್ಟೇಟ್ ಹೋದರೆ ಅದು WBWRಗೆ. ಆಯಿತಾ? ನೆಕ್ಸ್ಟ್ ಟ್ರಾನ್ಸಿಷನ್ ಡಯಾಗ್ರಾಮ್ ಮತ್ತು ಐಡಿಯನ್ನು ನಾವು ಮಾಡೆಲ್ ಪೇಪರ್ ಸೊಲ್ಯೂಷನಲ್ಲಿ ನೋಡುವ. ನೆಕ್ಸ್ಟ್ ಆಡ್ ಪ್ಯಾಲಿಂಡ್ರೋಮಲ್ಲಿ ಉಂಟಲ್ಲ, ದೇ ಮೇ ಆಸ್ಕ್ WCWR ಕೂಡ ಕೇಳ್ಬೋದು. ಸೊ ಆಗೇನಿರುತ್ತೆ, ಇಲ್ಲೊಂದು C ಎಕ್ಸ್ಟ್ರಾ ಇರುತ್ತೆ. ನಾವು ಇಲ್ಲಿಂದ ಅಲ್ಲಿ ಮೂವ್ ಮಾಡುವಾಗ C ಎಕ್ಸ್ಟ್ರಾ ಇರುತ್ತೆ ಅಲ್ಲ, ಅದನ್ನು ನಾವಿಲ್ಲಿ ಸ್ಕಿಪ್ ಮಾಡಬೇಕು. ಕರೆಕ್ಟಾ? ಸೊ CRನ್ನು ಆ್ಯಡ್ ಮಾಡಿದ್ರಾಯಿತು. ಇಲ್ಲಿಂದ ಲೆಫ್ಟ್ ಬರುವಾಗ ಕೂಡ ಸಹ ಹಾಗೆಯೇ C ಎಕ್ಸ್ಟ್ರಾ ಸಿಗುತ್ತೆ, ಅದನ್ನು ಲೆಫ್ಟಿಗೆ ಸ್ಕಿಪ್ ಮಾಡಬೇಕು.
ಇಲ್ಲಿ ಸಹ ಸಿ ಎಕ್ಸ್ಟ್ರಾ ಸ್ಕಿಪ್ ಆಗುತ್ತೆ. ಆಮೇಲೆ ಫೈನಲ್ ಸ್ಟೇಟಿಗೆ ಬರುವಾಗ ಒಂದು ಸ್ಟೆಪ್ ಜಾಸ್ತಿ ಇರ್ತದೆ, ಯಾಕಂತಂದರೆ ಅಲ್ಲಿ ಮಲ್ಟಿಪಲ್ ಒಂದು ಸಿಯನ್ನು ಸ್ಕಿಪ್ ಮಾಡಬೇಕು, ಅದಾದಮೇಲೆ ಬ್ಲ್ಯಾಂಕನ್ನು ಮೂಮೆಂಟ್ ಮಾಡಬೇಕು. ಸೊ ಇದನ್ನು ಟ್ರೈ ಮಾಡಿ, ಸ್ವಲ್ಪ ಚೇಂಜಸ್ ಅಷ್ಟೇ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್, ಡಿಸೈನ್ ಟ್ಯೂರಿಂಗ್ ಮಿಷಿನ್ ಟು ಅಕ್ಸೆಪ್ಟ್ ಸ್ಟ್ರಿಂಗ್ 0 and 1 ಎಂಡಿಂಗ್ ವಿತ್ 0 0 0. ಆ್ಯಂಡ್ ಏನು ಗೊತ್ತಾ, ಈಗ ಎಂಡಿಂಗ್ ವಿತ್ 0 0 0 ಕೊಟ್ಟಿರಲಿ, ಅವ್ರು ಎಂಡಿಂಗ್ ವಿತ್ ಎನಿ ನಂಬರ್ ಲೈಕ್ 0 1 ಎ ಬಿ 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 ಯಾವುದೇ ಸ್ಟ್ರಿಂಗ್ ಎಂಡಿಂಗ್ ವಿತ್ ಅಂತ ಕೇಳ್ತಾರೆ. ಫಾರ್ ಇನ್ನೊಂದು ಪೇಪರಲ್ಲಿ ಯು ಕ್ಯಾನ್ ಸಿ ಹಿಯರ್ ಡಿಫೈನ್ ಟ್ಯೂರಿಂಗ್ ಮಿಷಿನ್ ಫಾರ್ ಸಬ್ ಸ್ಟ್ರಿಂಗ್ 0 0 1. ಆಯಿತಾ, ಇಲ್ಲಿ ಸಬ್ ಸ್ಟ್ರಿಂಗ್ 0 0 1 ಅಂತ ಕೇಳಿದ್ದಾರೆ. ಕರೆಕ್ಟಾ? ಇದಕ್ಕೆ ನಾವು ಫಸ್ಟಿಗೆ ಏನು ಗೊತ್ತಬೇಕಂದ್ರೆ, ಕನ್ಸ್ಟ್ರಕ್ಷನ್ ಆಫ್ ಡಿ ಎಫ್ ಎಲ್ಲಿ ನಾವು ಎಂಡಿಂಗ್ ಇದ್ದರೆ ಹೇಗೆ ಡಿ ಎಫ್ ಎನ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಮತ್ತು ಸಬ್ಸ್ಟ್ರಿಂಗ್ ಇದ್ದರೆ ಹೇಗೆ, ಸ್ಟಾರ್ಟಿಂಗ್ ವಿದ್ ಹೇಗೆ, ಡಿ ಎಫ್ ಎ ಕನ್ಸ್ಟ್ರಕ್ಷನ್ ಮೆಥಡನ್ನು ಮಾಡ್ಯೂಲ್ 1 ಸ್ಟಾರ್ಟಿಂಗಲ್ಲಿ ಕಲ್ತಿದ್ದೆ ಅಲ್ಲ, ಅದು ನಿಮಗೆ ಗೊತ್ತಿದ್ದರೆ ಅದನ್ನೇ ಟ್ಯೂರಿಂಗ್ ಮಿಷಿನಲ್ಲಿ ಬರೆದ್ರೆ ಆಯಿತು. ಅಲ್ಲಿ ನಾವು ಲೆಫ್ಟ್ ರೈಟ್ ಅನ್ನೊಂದು ಎಕ್ಸ್ಟ್ರಾ ಟ್ಯೂರಿಂಗ್ ಮಿಷನಲ್ಲಿ ಆ್ಯಡ್ ಮಾಡಿದರೆ ಆಯಿತು. ಆಯಿತಾ, ಸ್ವಲ್ಪ ಅದನ್ನು ನೆನಪಿರದಿದ್ದರೆ ಅಲ್ಲಿ ಒಮ್ಮೆ ನೋಡಿ ಬನ್ನಿ, ಹೇಗೆ ಡಿ ಎಫ್ ಎ ಮಾಡೋದು, ಎಂಡಿರುವಾಗ ಆದರೆ ಹೇಗೆ, ಸಬ್ಸ್ಟ್ರಿಂಗ್ ಇರುವಾಗ ಆದರೆ ಹೇಗೆ ಅಂತ. ಲೆಟ್ಸ್ ಸಿ ದ ಕ್ವಶನ್ ಎಂಡಿಂಗ್ ವಿತ್ 0 0 0. ಓಕೆ, ಸೊ ಇಲ್ಲಿ ಕ್ವಶನಲ್ಲಿ ಎನಿ ನಂಬರ್ ಆಫ್ 0 and 1 ಇದು ನಮ್ಮ ಇನ್ಪುಟ್. ಸೊ ಫಸ್ಟಿಗೆ ನಾನೇನು ಮಾಡಬೇಕು, ಡಿ ಎಫ್ ಎ ಕನ್ಸ್ಟ್ರಕ್ಷನ್ ಮಾಡಬೇಕು ಕ್ಯೂ ನಾಟಿಂದ. ಆಯಿತಾ, ಎಂಡ್ ವಿತ್ 0. ಸೊ ಇದು 0 Q1, ನೆಕ್ಸ್ಟ್ 0 Q2, ನೆಕ್ಸ್ಟ್ 0 Q3 ಈಸ್ ಫೈನಲ್ ಸ್ಟೇಟ್. ಆಯಿತಾ, ಡಿ ಎಫ್ ಎ ಅಂದರೆ ಏನು, ಎಗೇನ್ ಸ್ಟಾರ್ಟಿಂಗಿಗೆ ಬಂದುಬಿಟ್ವಿ, ಲಾಸ್ಟಲ್ಲಿದ್ದೇವೆ, ಎಗೇನ್ ವಿ ಗೋಯಿಂಗ್ ಫಾರ್ ಸ್ಟಾರ್ಟಿಂಗ್. ಡಿ ಎಫ್ ಎ ಅಂದರೆ ಏನು ಹೇಳಿ, ಪ್ರತಿಯೊಂದು ಸ್ಟೇಟಿಂದ ಇನ್ಪುಟ್ ಯಾವುದೆಲ್ಲ ಇದೆ 0 ಮತ್ತು 1 ಇದ್ದರೆ ಎರಡಕ್ಕೂ ಕೂಡ ಅಲ್ಲಿಂದ ಟ್ರಾನ್ಸಿಷನ್ ಇರಬೇಕು, ಅದನ್ನು ನಾವು ಡಿ ಎಫ್ ಎ ಅಂತ ಹೇಳೋದು. ಆಯಿತಾ, ಈಗ 1 0 0 0 ಇದೆ ಅಂತ ಅಂದ್ಕೊಳ್ಳಿ, 0 1 0 0 0 ಅಂತ ಅಂದ್ಕೊಳ್ಳಿ. ಈಗ ಇದು 1 1 ಅಂತ ಅಂದ್ಕೊಳ್ಳಿ. ಈಗ ಇದು ಎಂಡಿಂಗ್ ವಿತ್ 0 0 0 ಅಲ್ಲ, ಇನಿಷಿಯಲಿ ಇಲ್ಲಿ ಎನಿ ನಂಬರ್ ಆಫ್ ಒನ್ಸ್ ಇರ್ಬೋದು. ಸೊ ಸೆಲ್ಫ್ ಲೂಪ್ ಆಫ್ 1. ಆಯಿತಾ, ಈ ಸ್ಟೇಟಿಂದ 1ಗೆ ಸಹ ಟ್ರಾನ್ಸಿಷನ್ ಆಯಿತು, 0ಗೆ ಸಹ ಟ್ರಾನ್ಸಿಷನ್ ಆಯಿತು. ನೆಕ್ಸ್ಟ್ Q1ಗೆ ಬನ್ನಿ, ಇಲ್ಲಿ 0ಗೆ ಟ್ರಾನ್ಸಿಷನ್ ಇದೆ, 1 ಬಂದರೆ ಇಲ್ಲಿ ನಾವು 1ಅನ್ನು ಆ್ಯಡ್ ಮಾಡಿದರೆ ಆಗ ಎಂಡಿಂಗ್ ವಿತ್ 1 0 0 ಆಯಿತು. ಸೊ 1 ಬಂದರೆ ಅದನ್ನು ನಾನು ಇಲ್ಲಿಗೆ ಕಳಿಸ್ತೇನೆ, ಆಗ ಎಂಡಿಂಗ್ ವಿತ್ 0 0 0 ಕರೆಕ್ಟ್ ಇದೆ. ಇಲ್ಲಿ 0, ಎಗೈನ್ ಇಲ್ಲಿ ನಾನು 1ಅನ್ನು ಸೆಲ್ಫ್ ಲೂಪ್ ಕೊಟ್ಟರೆ ಎಂಡಿಂಗ್ ವಿತ್ 0 1 0 ಆಯಿತಲ್ಲ, ಅದಕ್ಕೆ ನಾನು ಇದನ್ನು ಕೂಡ ಇಲ್ಲಿಗೆ ಕೊಡ್ತೇನೆ, ಫಾರ್ ದಿಸ್. ಆ್ಯಂಡ್ ಇಲ್ಲಿ ಕೂಡ ಲಾಸ್ಟಲ್ಲಿ 0 or 1, ಓಕೆ 0 ಬಂದರೆ ಎಂಡಿಂಗ್ ವಿತ್ 0 0 0ನೇ ಆಯಿತು, ಕರೆಕ್ಟಾ. ನೆಕ್ಸ್ಟ್ 1 ಬಂದರೆ ಅದನ್ನು ನಾನು ಸೆಲ್ಫ್ ಲೂಪಿಗೆ ಕೊಟ್ಟೆ, ಇದನ್ನು ಇಲ್ಲಿ ಹಾಕೋ. ಆಯಿತಾ, ಇದು ಡಿ ಎಫ್ ಎ ಕನ್ಸ್ಟ್ರಕ್ಷನ್ ಫಾರ್ ಎಂಡಿಂಗ್ ವಿತ್ 0 0 0. ಈಗ ಇದನ್ನೇ ಟ್ಯೂರಿಂಗ್ ಮಿಷಿನಲ್ಲಿ ಬರೆದ್ರಾಯಿತು. ಇಲ್ಲಿ ಏನು ಗೊತ್ತಾ, ಇಲ್ಲಿ 4 ಸ್ಟೇಟ್ ಇಲ್ಲಿದ್ದರೆ ಇಲ್ಲೊಂದು ಸ್ಟೇಟ್ ಎಕ್ಸ್ಟ್ರಾ ಬರ್ತದೆ. ನೆಕ್ಸ್ಟ್ Q0 ಇದೆ, 1 ಸಿಕ್ಕಿದರೆ 1 ಇರಲಿ, ಮೂವ್ ಟುವರ್ಡ್ಸ್ ದ ರೈಟ್. ಆಯಿತಾ, ನೆಕ್ಸ್ಟ್ 0 ಸಿಕ್ಕಿದರೆ 0ನೇ ಇರಲಿ, ಮೂವ್ ಟುವರ್ಡ್ಸ್ ದ ರೈಟ್. Q1 ಇದನ್ನೇ ಬರೆದ್ರೆ ಆಯಿತು, 0ನೇ ಇರಲಿ, ರೈಟಿಗೆ ಮೂವ್ ಆಗು. Q2 ನೆಕ್ಸ್ಟ್ 0ನೇ ಇರಲಿ, ರೈಟಿಗೆ. Q3 ಇಲ್ಲಿ ಫೈನಲ್ ಸ್ಟೇಟಲ್ಲ, ಇನ್ನೊಂದು ಸ್ಟೇಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಅದು ಓಕೆ, ಎಪ್ಸಿಲಾನ್ ಸಹ ಫೈನ್ ಬ್ಲ್ಯಾಂಕ್ ಅಂತಲೇ ಇರಲಿ, ಬ್ಲ್ಯಾಂಕ್ ರೈಟ್, ಆ್ಯಂಡ್ ಅದು ನಮ್ಮ ಫೈನಲ್ ಸ್ಟೇಟ್. ಆಯಿತಾ, ಇಲ್ಲಿ 1 ಬಂದರೆ 1 ಇದೆಯಾ, 1 ಇರಲಿ. ನೆಕ್ಸ್ಟ್ ಇದು ಕೂಡ ಮೂವಿಂಗ್ ಟುವರ್ಡ್ಸ್ ದ ರೈಟ್, ಇಲ್ಲಿ ಕೂಡ 1 1 ರೈಟ್, ಆ್ಯಂಡ್ ಇಲ್ಲಿಂದ ಕೂಡ 1 1 ರೈಟ್, ಆ್ಯಂಡ್ ಇಲ್ಲಿ ಒಂದು ಸೆಲ್ಫ್ ಲೂಪ್, ದಟ್ ಈಸ್ 0 0 ರೈಟ್. ದಿಸ್ ಈಸ್ ದ ಟ್ಯೂರಿಂಗ್ ಮಿಷನ್.
ಸಪೋಸ್ ಎಂಡಿಂಗ್ ವಿತ್ ಎ ಬಿ ಅಂತ ಕೊಟ್ಟಿದ್ದರೆ ಕ್ಯೂ ನಾಟ್, ಅದಾದಮೇಲೆ ಎ ಕ್ಯೂ ಒನ್, ಇನ್ನು ಮತ್ತು ಬಿ ಕ್ಯೂ ಟು, ಆಯಿತಾ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಗೆ ಎಷ್ಟು ನಂಬರ್ ಕೂಡ ಇರಲಿ, ಯಾವುದು ಬಿ. ಆಮೇಲೆ ಬಿ ಆಯಿತು, ಎ ಆಯಿತು. ಇಲ್ಲಿ ಎ ಬಂದರೆ ಸೆಲ್ಫ್ ಲೂಪ್, ಯಾಕೆ ಎಂಡಿಂಗ್ ವಿತ್ ಎ ಬಿನೇ ಇದೆ. ಬಿ ಅಂದರೆ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಸ್ಟೇಟ್. ಇಲ್ಲಿ ಎ ಬಂದರೆ ಓಕೆ, ಇಲ್ಲಿ ಎ ಬಂದರೆ ಅದು ಎಂಡಿಂಗ್ ವಿತ್ ಬಿ ಎ ಆಗ್ತದೆ. ಇಟ್ ಶುಡ್ ಬಿ ಎಂಡ್ ವಿತ್ ಎ ಬಿ. ಸೊ ಎ ಅನ್ನು ಇಲ್ಲಿ ಕೊಟ್ಟೆ. ಬಿ ಬಂದರೆ ಎಂಡಿಂಗ್ ವಿತ್ ಎ ಬಿ ಬಿ ಆಗ್ತದೆ ಅಲ್ಲ, ಸೆಲ್ಫ್ ಲೂಪ್ ಮಾಡಿದರೆ. ಸೊ ಅದನ್ನು ನಾನು ಸ್ಟಾರ್ಟಿಂಗ್ ಸ್ಟೇಟಿಗೆ. ನೆಕ್ಸ್ಟು ಇದಕ್ಕೇ ಟ್ಯೂರಿಂಗ್ ಮಿಷಿನ್ ಮಾಡಿದರೆ ಆಯಿತು. ಹೇಗೆ, ಒಂದು ಸ್ಟೇಟ್ ಎಕ್ಸ್ಟ್ರಾ ಫಸ್ಟಿಗೆ ಕ್ಯೂ ನಾಟ್, ಕ್ಯೂ ಒನ್, ಕ್ಯೂ ಟು, ಕ್ಯೂ ತ್ರೀ, ಒಂದು ಸ್ಟೇಟ್ ಎಕ್ಸ್ಟ್ರಾ ಆಯಿತು. ನೆಕ್ಸ್ಟ್ ದಿಸ್ ಈಸ್ ದ ಸ್ಟಾರ್ಟ್ ಸ್ಟೇಟ್. ಎ ಇದ್ದರೆ ಏನೇ ಇರಲಿ ರೈಟಿಗೆ. ನೆಕ್ಸ್ಟ್ ಬಿ ಇದ್ದರೆ ಬಿ ಬಿ ರೈಟ್. ನೆಕ್ಸ್ಟ್ ಎ ಇದ್ದರೆ ಎ ಎ ರೈಟ್. ಅದಾದಮೇಲೆ ಬಿ ಇದ್ದರೆ ಬಿ ಬಿ ರೈಟ್. ನೆಕ್ಸ್ಟ್ ಎ ಇದ್ದರೆ ಎ ಎ ರೈಟ್. ಬಿ ಇದ್ದರೆ ಬಿ ಬಿ ರೈಟ್. ನೆಕ್ಸ್ಟ್ ಫೈನಲಲ್ಲಿ ಬ್ಲ್ಯಾಂಕ್ ಸ್ಟೇಟ್. ನೆಕ್ಸ್ಟ್ ಸಬ್ಸ್ಟ್ರಿಂಗ್ ಎ ಎ ಬಿಗೆ ಟ್ಯೂರಿಂಗ್ ಮಿಷನ್ ಮಾಡಿ ಅಂತಂದರೆ, ಸೊ ಸಬ್ಸ್ಟ್ರಿಂಗ್ ಅಂತ ಟೈಪ್ ಇದ್ದು ಬಂದರೆ ಹೇಗೆ ಮಾಡೋದು ಅಂತ ಫಸ್ಟ್ ಮಾಡ್ಯೂಲಲ್ಲಿ ಒಮ್ಮೆ ಚೆಕ್ ಮಾಡಿ ಆಯಿತಾ. ಸೊ ಕ್ಯೂ ನಾಟ್ ಇದೆ, ಎ ಕ್ಯೂ ಒನ್ ಎ, ನೆಕ್ಸ್ಟ್ ಸ್ಟೇಟ್ ಕ್ಯೂ ಟು, ನೆಕ್ಸ್ಟ್ ಬಿ ಆಯಿತಾ. ಇದೊಂದು ಪೀಸ್ ಆಫ್ ಸ್ಟ್ರಿಂಗ್ ಆಯಿತು. ಆ್ಯಂಡ್ ಇನಿಷಿಯಲಲ್ಲಿ ಬಿ ಬಂದರೆ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್ ಹಿಯರ್. ಆ್ಯಂಡ್ ಇಲ್ಲಿ ನನಗೆ ಎಗೆ ಟ್ರಾನ್ಸಿಷನ್ ಇದೆ, ಬಿಗೆ ಕೂಡ ಟ್ರಾನ್ಸಿಷನ್ ಬೇಕು, ಬಿಕಾಸ್ ದಿಸ್ ಇಸ್ ಡಿ ಎಫ್ ಎ ನಾಟ್ ಎನ್ ಎಫ್ ಎ ಆಯಿತಾ. ಬಿಯನ್ನು ನಾನು ಎಲ್ಲಿಗೆ ಹಾಕ್ತೇನೆ, ಸ್ಟಾರ್ಟ್ ಸ್ಟೇಟಿಂಗ್ ಹಾಕ್ತೇನೆ. ಯಾಕೆ, ಬಿಯನ್ನು ನಾನು ಸೆಲ್ಫ್ ಲೂಪು ಕೊಟ್ಟರೆ ಆಗ ಸಬ್ ಸ್ಟ್ರಿಂಗಿನ ಮಿಡಲಲ್ಲಿ ಬರ್ತದೆ, ಆಗ ಅದು ಸಬ್ ಸ್ಟ್ರಿಂಗ್ ಆಗಲ್ಲ ಆಯಿತಾ. ನೆಕ್ಸ್ಟ್ ಎ ಟ್ರಾನ್ಸಿಷನ್, ಬಿ ಟ್ರಾನ್ಸಿಷನ್. ಇಲ್ಲಿ ಬಿ ಟ್ರಾನ್ಸಿಷನಲ್ಲಿದೆ. ಇಲ್ಲಿ ನಾನು ಎ ಸೆಲ್ಫ್ ಲೂಪ್ ಕೊಟ್ಟರೆ ಏನಾಗುತ್ತೆ, ಎ ಬಿ ಇದೆ, ಸಬ್ ಸ್ಟ್ರಿಂಗ್ ಇದೆ, ಡನ್. ನೆಕ್ಸ್ಟ್ ಇಲ್ಲಿ ಎಂಡಿಂಗಲ್ಲಿ ಎ ಬಿ ಎಷ್ಟು ಸೇರ್ಬೋದು, ಬಟ್ ನಮಗೆ ಎ ಬಿ ಅಂತ ಒಂದು ಸಬ್ ಸ್ಟ್ರಿಂಗ್ ಬೇಕು. ಆಮೇಲೆ ನೀವು ಇದಕ್ಕೇ ಟ್ಯೂರಿಂಗ್ ಮಿಷಿನ್ ಬರೆದ್ರೆ ಆಯಿತು. ಒಂದು ಸ್ಟೇಟ್ ಎಕ್ಸ್ಟ್ರಾ ಹಾಕಿ ಆಮೇಲೆ ಅದನ್ನೇ ಬರೆದು ಮೂವಿಂಗ್ ಟುವರ್ಡ್ಸ್ ದ ರೈಟ್ ಅಂತ ಹಾಕಿದರೆ ಆಯಿತು. ಓಕೆ, ಹಿಯರ್ ದಿಸ್ ಇಸ್ ದ ಸೊಲ್ಯೂಷನ್. ನೆಕ್ಸ್ಟ್ ವಿ ಡಿಡ್ ದಿಸ್, ಇದು ಕೂಡ ಆಯಿತು, ಇದಾಯಿತು. ನೆಕ್ಸ್ಟ್ ಈವನ್ ಪ್ಯಾಲಿಂಡ್ರೋಮ್ ಆಯಿತು. ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ಫಾರ್ ಟ್ಯೂರಿಂಗ್ ಮಿಷಿನ್ ಟು ಅಕ್ಸೆಪ್ಟ್ ಈಕ್ವಲ್ ನಂಬರ್ ಆಫ್ ಎಸ್, ಈಕ್ವಲ್ ನಂಬರ್ ಆಫ್ ಬೀಸ್ ಆಯಿತಾ. ದೇ ಮೇ ಆಸ್ಕ್ ಇನ್ ದಿಸ್ ಫಾರ್ಮೆಟ್ ಆರ್ ದೇ ಮೇ ಗಿವನ್ ಇನ್ ದ ಸೆಂಟೆನ್ಸ್ ಆಲ್ಸೋ. ಡಿಸೈನ್ ಅ ಟ್ಯೂರಿಂಗ್ ಮಿಷಿನ್ ಟು ಅಕ್ಸೆಪ್ಟ್ ಈಕ್ವಲ್ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಓವರ್ ಇನ್ಪುಟ್ ಎ ಆ್ಯಂಡ್ ಬಿ, ಆ ಥರ ಕೂಡ ಕೇಳ್ಬೋದು, ಅವ್ರು ಈ ಥರ ಸಿಂಬಲಲ್ಲಿ ಕೂಡ ಕೇಳ್ಬೋದು ಆಯಿತಾ. ಸೊ ಎಕ್ಸಾಂಪಲ್ ತಗೊಳ್ಳೋಣ. ಐ ಆಮ್ ಟೇಕಿಂಗ್ 2s, 4 b's ಆ್ಯಂಡ್ ಅಗೇನ್ ಈಕ್ವಲ್ ನಂಬರ್ ಆಫ್ ಎ 4 ಇದೆ, ಬಿ 4 ಇದೆ ಆಯಿತಾ. ನೆಕ್ಸ್ಟ್ ಈಗ ನಾನು ಎ ಅನ್ನು ಏನು ಮಾಡ್ತೇನೆ, ಬ್ಲ್ಯಾಂಕ್ ಮಾಡ್ತೇನೆ ಆಯಿತಾ. ನೆಕ್ಸ್ಟ್ ಎಗೆ ಬಿ ಈಕ್ವಲ್ ಇರಬೇಕಲ್ಲ, ಸೊ ನಾನು ಒಂದು ಬಿಯನ್ನು ಸರ್ಚ್ ಮಾಡ್ತೇನೆ. ಬಿಯನ್ನು ನಾನು ಇಲ್ಲಿ ಬಿ ಸಿಗ್ತಲ್ಲ ಅದನ್ನು ಬ್ಲ್ಯಾಂಕ್ ಮಾಡ್ತೇನೆ. ಎಗೈನು ಸ್ಟಾರ್ಟಿಂಗಿಗೆ ಬರ್ತೇನೆ ಆಯಿತಾ. ಎ ಎಗೈನು ಸಿಕ್ಕಿತ್ತು, ಅದನ್ನು ಬ್ಲ್ಯಾಂಕ್ ಮಾಡ್ತೇನೆ. ಎಗೆ ಬಿ ಮ್ಯಾಚ್ ಆಗ್ತಾ ಇದೆಯಾ ನೋಡಬೇಕು, ಇಲ್ಲಿ ಮ್ಯಾಚ್ ಆಯಿತು ಬಿ. ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಆಯಿತು. ನೆಕ್ಸ್ಟ್ ಪುನಃ ಎಗೈನ್ ಸರ್ಚ್ ಮಾಡ್ಕೊಂಡು ಬರ್ತದೆ, ಬಿ ಸಿಗ್ತದಲ್ಲ, ಬಿಯನ್ನು ಬ್ಲ್ಯಾಂಕ್ ಮಾಡ್ತೇನೆ. ಬಿಗೆ ಯಾವುದು ಮ್ಯಾಚ್ ಆಗಬೇಕು, ಇಟ್ ಗೋಸ್ ಲೈಕ್ ದಿಸ್ ಟು ಸರ್ಚಿಂಗ್ ಆಫ್ ಎ ಆಯಿತಾ. ಎ ಸಿಕ್ಕಿದ ಅದನ್ನು ಬ್ಲ್ಯಾಂಕ್ ಮಾಡ್ತೇನೆ. ನೆಕ್ಸ್ಟ್ ಎಗೈನ್ ಬಿ ಇದೆ, ಬಿಯನ್ನು ಬ್ಲ್ಯಾಂಕ್ ಆಯಿತು. ಬಿಗೆ ಯಾವುದು ಮ್ಯಾಚ್ ಆಗಬೇಕು, ಎ ಮ್ಯಾಚ್ ಆಗಬೇಕು. ಸೊ ಈ ಥರ ಮೂವ್ ಆಗುವ ಹಾಗೆ ಮಿಷಿನನ್ನು ಡಯಾಗ್ರಾಮ್ ಮಾಡಬೇಕು ಆಯಿತಾ.
ಸೊ ಇನ್ ದಿಸ್ ಸ್ಟೆಪ್ ಐ ಆಮ್ ರಿಪ್ಲೇಸಿಂಗ್ ಬೈ ಎಕ್ಸ್. ಓಕೆ, ಯಾಕಂತಂದರೆ ಫೈನಲ್ ಬ್ಲ್ಯಾಂಕಿನ ಜೊತೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಎಯನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡಿದೆ. ಫಸ್ಟ್ ಸ್ಟೆಪ್ಪಲ್ಲಿ ಎಗೆ ಬಿ ಇ ಬೇಕು, ಬಿ ಅನ್ನು ಸಹ ಎಕ್ಸ್ ಅಂತ ರಿಪ್ಲೇಸ್ ಮಾಡಿದೆ, ಆಯಿತಾ. ನೆಕ್ಸ್ಟ್ ಎಗೇನ್ ಇಟ್ ಗೋಸ್ ಬ್ಯಾಕ್ ಟು ಸರ್ಚ್ ಎನದರ್ ಸ್ಟ್ರಿಂಗ್. ಎಗೇನ್ ಎ ಸಿಕ್ಕಿತ, ಎಯನ್ನು ಎಕ್ಸ್ ಮಾಡಿತ್ತು. ನೆಕ್ಸ್ಟ್ ಸರ್ಚಿಂಗ್ ಆಫ್ ಬಿ, ಗೋ ಟುವರ್ಡ್ಸ್ ದ ರೈಟ್, ಅದನ್ನು ಎಕ್ಸ್ ಮಾಡಿದೆ, ಆಯಿತಾ. ನೆಕ್ಸ್ಟ್ ಎಗೇನ್ ಬ್ಲ್ಯಾಂಕ್ ಸ್ಟೇಟಿಗೆ ಬರ್ತದೆ. ಬ್ಲ್ಯಾಂಕ್ ಸ್ಟೇಟಲ್ಲಿ ಟುವರ್ಡ್ಸ್ ರೈಟ್ ಇಟ್ ಸರ್ಚಿಂಗ್ ಎನಿ ಸ್ಟ್ರಿಂಗ್ಸ್ ಲೆಫ್ಟ್ ಆರ್ ನಾಟ್. ಆ್ಯಂಡ್ ಸರ್ಚ್ ಮಾಡ್ತಾ ಬರುವಾಗ ಬಿ ಸಿಕ್ಕಿತ್ತು, ಅದನ್ನು ಎಕ್ಸ್ ಮಾಡಿದೆ. ಬಿಗೆ ಯಾವುದು ಎ ಆಗಬೇಕು, ಎಯನ್ನು ಎಕ್ಸ್ ಮಾಡಬೇಕು. ಎಗೇನ್ ಕಮ್ಸ್ ಲೆಫ್ಟ್, ಎನದರ್ ಬಿ ಗಾಟ್, ಅದನ್ನು ಎಕ್ಸ್ ಮಾಡ್ತು. ನೆಕ್ಸ್ಟ್ ಎಯನ್ನು ಕೂಡ ಎಕ್ಸ್ ಮಾಡಬೇಕಿತ್ತು. ನೆಕ್ಸ್ಟ್ ಫೈನಲಿ ಆಲ್ ಸ್ಟ್ರಿಂಗ್ ಈಸ್ ಓವರ್, ದೆನ್ ಇಟ್ ಮೂವ್ ಟುವರ್ಡ್ಸ್ ದ ಹಾಲ್ಟಿಂಗ್ ಸ್ಟೇಟ್. ನೆಕ್ಸ್ಟ್ ಟ್ಯೂರಿಂಗ್ ಮಿಷಿನ್ ಡಿಸೈನ್. ಕ್ಯೂ ನಾಟಲ್ಲಿದ್ದೇನೆ, ಆಯಿತಾ. ಎ ಸಿಕ್ಕಿದರೆ ಅದನ್ನು ಎಕ್ಸ್ ಮಾಡ್ತೇನೆ, ಮೂವ್ ಟುವರ್ಡ್ಸ್ ದ ರೈಟ್. ಕ್ಯೂ ಒನ್ನಲ್ಲಿ ರೀಚ್ ಆಯಿತು. ಕ್ಯೂ ಒನ್ನಲ್ಲಿ ಏನು ಸ್ಕಿಪ್ ಮಾಡಿದೆ, ಎ ಸ್ಕಿಪ್ ಆದರೆ ಏನೇ ಇಲ್ಲಿ ಮೂವ್ ಟುವರ್ಡ್ಸ್ ದ ರೈಟ್. ನೆಕ್ಸ್ಟ್ ಬಿ ಸಿಕ್ಕಿದರೆ ಬಿಯನ್ನು ಎಕ್ಸ್ ಅಂತ ಅಗೇನ್ ಚೇಂಜ್ ಮಾಡಿ ಆ್ಯಂಡ್ ಮೂವ್ ಟುವರ್ಡ್ಸ್ ದ ಲೆಫ್ಟ್, ಆಯಿತಾ. ನೆಕ್ಸ್ಟ್ ಕ್ಯೂ I'm writing some slant edges here. B, X, L, this is Q, Q2, okay. B ಅನ್ನು X ಅಂತ ಬರೆದು ಲೆಫ್ಟಿಗೆ ಮೂವ್ ಆಯಿತು. ಏನು ಸ್ಕಿಪ್ ಮಾಡಬೇಕು, ಎಗೇನ್ ಎ ಟುವರ್ಡ್ಸ್ ದ ಲೆಫ್ಟ್, ಆಯಿತಾ. ಟಿಲ್ ನಾವು ನೆಕ್ಸ್ಟ್ ಎಲ್ಲಿಗೆ ಎಗೇನ್ ಬಿ ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ನೆಕ್ಸ್ಟ್ ಎಗೇನ್ ಸರ್ಚ್ ಮಾಡ್ತಾ ಬರಬೇಕು ಎನಿ ಸ್ಟ್ರಿಂಗ್ ಲೆಫ್ಟ್ ಅಂತ. ಸೊ ಬ್ಲ್ಯಾಂಕ್ ರೈಟ್, ಬ್ಲ್ಯಾಂಕ್ ರೈಟ್, ಈ ಸ್ಟೇಟಿಗೆ ರೀಚ್ ಆಯಿತು. ನೆಕ್ಸ್ಟ್ ಇಟ್ ಸಚಸ್ ಇಲ್ಲಿ ಎಕ್ಸ್ ಸಿಕ್ಕಿದರೆ ಅದನ್ನು ನಾನು ಕ್ಯೂ ನಾಟಲ್ಲಿ ಎಕ್ಸ್ ಸಿಕ್ಕಿದರೆ ಎಕ್ಸೇ ಇರಲಿ, ಮೂವ್ ಟುವರ್ಡ್ಸ್ ದ ರೈಟ್ ಮಾಡ್ತೇನೆ. ಎಗೇನ್ ಆಯಿತಾ. ಎ ಸಿಕ್ಕಿದರೆ ಎ ರಿಪ್ಲೇಸ್ಡ್ ಬೈ ಎಕ್ಸ್, ಎ ಲೂಪೇ ರಿಪೀಟ್ ಆಗುತ್ತೆ, ಆಯಿತಾ. ಬಿ ರೈಟ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬಿ ಸಿಕ್ಕಿದರೆ ನಮ್ಮ ಹತ್ರ ಇನ್ನೊಂದು ಲೂಪ್ ಇಲ್ಲ. ಸೊ ಬಿ ಸಿಕ್ಕಿದರೆ ಅದನ್ನು ಎಕ್ಸ್ ಮೂವ್ ಟುವರ್ಡ್ಸ್ ದ ರೈಟ್. ನೆಕ್ಸ್ಟ್ Q3, this is Q3 here, ಆಯಿತಾ. Okay, I will tell this iteration also. If A is there, then I am replacing with the X and moving towards the right, ಆಯಿತಾ. ರೈಟಿಗೆ ಹೋಗುವಾಗ ಇಲ್ಲಿ ಯಾವುದನ್ನು ಸ್ಕಿಪ್ ಮಾಡಬೇಕು, ಎಕ್ಸನ್ನು ಕೂಡ ಸ್ಕಿಪ್ ಮಾಡಬೇಕು. ಎಕ್ಸ್ ರೈಟ್. ನೆಕ್ಸ್ಟ್ ಬಿ ಸಿಕ್ಕಿದರೆ ಬಿಯನ್ನು ಎಕ್ಸ್ ಆ್ಯಂಡ್ ಮೂವಿಂಗ್ ಟುವರ್ಡ್ಸ್ ದ ಲೆಫ್ಟ್. ಇಲ್ಲಿ ಲೆಫ್ಟ್ ಮಾಡುವಾಗ ಎ ಸ್ಕಿಪ್ ಮಾಡ್ತಾ ಇದ್ದೇನೆ, ಅಲಾಂಗ್ ವಿತ್ ಎಕ್ಸ್ ಕೂಡ ಸ್ಕಿಪ್ ಆಗಬೇಕು, ಕರೆಕ್ಟಾ. ಹಿಯರ್ ಎಕ್ಸ್ ಎಲ್. ನೆಕ್ಸ್ಟ್ ಎಕ್ಸ್ ಎಲ್ ಆಯಿತು, ಎ ಎಲ್ ಆಯಿತು. ಇಲ್ಲಿ ಸ್ಕಿಪ್ ಆಗಿ ಎಗೇನ್ ಬ್ಲ್ಯಾಂಕ್ ಸ್ಟೇಟಿಗೆ ಬಂದಾಯಿತು, ಬ್ಲ್ಯಾಂಕ್ ರೈಟ್ ಸ್ಟೇಟ್. ಈಗ ಇಲ್ಲಿದೆ. ಇದಾದಮೇಲೆ ಎನಿ ನಂಬರ್ ಆಫ್ ಎಕ್ಸ್ ಇಟಿರೇಷನ್ ಆಯಿತು. ನೆಕ್ಸ್ಟ್ ಬಿ ಇದ್ದರೆ ಬಿಯನ್ನು ಎಕ್ಸ್ ಅಂತ ಬರೆದೆ, ಮೂವ್ ಟುವರ್ಡ್ಸ್ ದ ರೈಟ್, ಆಯಿತಾ. ನೆಕ್ಸ್ಟ್ ಬಿ ಸಿಕ್ಕಿದರೆ ಅದನ್ನು ಸ್ಕಿಪ್ ಮಾಡಬೇಕು. ಬಿ ರೈಟ್, ರೈಟಿಗೆ ಹೋದ್ಮೇಲೆ ಎ ಸಿಕ್ಕಿದರೆ ಅದನ್ನು ಎಕ್ಸ್ ಮಾಡಿ ಎಲ್ ಆಯಿತು. ನೆಕ್ಸ್ಟ್ ಮೂವ್ ಟುವರ್ಡ್ಸ್ ಲೆಫ್ಟಿಗೆ ಬರುವಾಗ ಸ್ಕಿಪ್ ಯಾವುದನ್ನು ಮಾಡಬೇಕು, ಬಿ ಎಲ್ಲನ್ನು ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಎಗೈನ್ ಐ ಆಮ್ ಗೆಟ್ಟಿಂಗ್ ಅನದರ್ ಬಿ ಹಿಯರ್. ಬಿ ಸಿಕ್ಕಿದರೆ ಬಿಯನ್ನು ರಿಪ್ಲೇಸ್ಡ್ ಬೈ ಹಿಯರ್ ದಿಸ್ ಬಿ, ಕರೆಕ್ಟ್. ಬಿಯನ್ನು ಎಕ್ಸ್ ಅಂತ ರಿಪ್ಲೇಸ್ ಮಾಡಿ
ಮೂವ್ ಟುವರ್ಡ್ಸ್ ದ ರೈಟ್ ಆ್ಯಂಡ್ ಎಕ್ಸ್ ಸಿಕ್ಕಿದರೆ ಅದನ್ನು ಇಲ್ಲಿ ಸ್ಕಿಪ್ ಮಾಡಬೇಕು. ಎಕ್ಸ್ ರೈಟ್, ಎಗೇನ್ ಎ ಸಿಕ್ಕಿತ, ಎ ಆ್ಯಂಡ್ ಎಕ್ಸ್ ಎಲ್ ಆಯಿತು. ನೆಕ್ಸ್ಟ್ ಈ Q2 ಸ್ಟೇಟಲ್ಲಿದೆ. ಇಟ್ ಸರ್ಚಿಂಗ್ ಫಾರ್ ಬ್ಲ್ಯಾಂಕ್ ಸ್ಟೇಟ್, ಎಗೇನ್ ಬ್ಲ್ಯಾಂಕ್ ರೈಟ್, ಬ್ಲ್ಯಾಂಕ್ ಸ್ಟೇಟಿಗೆ ಬಂದಾಯಿತು. ನೆಕ್ಸ್ಟ್ ಫೈನಲ್ ಸ್ಟೇಟ್, ಈ ಬ್ಲ್ಯಾಂಕ್ ಸ್ಟೇಟ್ ಈಸ್ ಅ ಫೈನಲ್ ಸ್ಟೇಟ್ ಅಂತ, ಅದನ್ನು ನಾವು ಫೈನಲ್ ಸ್ಟೇಟ್ ಮಾಡಬೇಕು. ಸೊ ಜಸ್ಟ್ ರೈಟ್ ಬ್ಲ್ಯಾಂಕ್ ರೈಟ್ ಆ್ಯಂಡ್ ದ ಫೈನಲ್ ಸ್ಟೇಟ್. ಓಕೆ, ಸೊ ಇಟಿರೇಷನನ್ನು ಮಾಡುವಾಗ ಸ್ಟೆಪ್ಪನ್ನು ಮಿಸ್ ಮಾಡಿದರೆ ಇಲ್ಲಿ ಕೂಡ ಮಿಸ್ ಆಗ್ತದೆ. ಓಕೆ, ಸೊ ಇನ್ ಮಾಡ್ಯೂಲ್ 5 ಐ ಟ್ರೈ ಟು ಕವರ್ ಆಲ್ ದ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನ್ ಮಾಡಿ. ಆ್ಯಂಡ್ ದಿಸ್ ಇಸ್ ಮೈ ಹ್ಯಾಪಿ ಫೇಸ್ ನೌ because we completed all 5 modules. And if you also happy, let me know in the comment section, and meet soon on the model paper solution video. I will be upload within 2 to 3 days. And take care, bye bye, see you.